ಪಿಕ್ಚರಿಂದ ನಿಮ್ಗೆ ಲಾಭ ಆಗಿದೆ, ಆಡಿಯೋನೂ ಲಾಭ ಆಗಿದೆ ಅದರಲ್ಲಿ ಎಸ್ಪೆಷಲಿ. ಹೌದು ಜೋಗಿನಲ್ಲಿ ಅಲ್ವಾ? ಹೌದೌದು, ಆಡಿಯೋಯಿಂದನೇ ನಮ್ಗೆ ಪ್ರೊಡಕ್ಷನ್ ಕಾಸ್ಟ್ ಬಂದ್ಬಿಡ್ತು. ಐ ಆಮ್ ನಾಟ್ ಜೋಕಿಂಗ್. ಏಳು ಮಲೆ ಮ್ಯಾಲೇರಿ ಕುಂತ ನಮ್ಮ ಮಾದೇವ, ನಗು ಮಲೆ ಮ್ಯಾಲೇರಿ ನಿದ್ದೆ ಮಾಡು ಮಾದೇವ. ಅಶ್ವಿನಿ ಅನ್ನೋ ಒಂದು ಲೇಬಲ್ ಮೂಲಕನೇ ಅವರು ರಾಮ್ ಪ್ರಸಾದ್ ನಮಗೆ ಪರಿಚಯ. ಬರೀ ರಾಮ್ ಪ್ರಸಾದ್ ಅವ್ರು ಯಾರು ಅಂತಾರೆ, ಈಗೇನು ಸ್ಕ್ರೀನ್ ಪ್ಲೇ ಅಂತಾರೆ ಇವರು, ಅದನ್ನು 40 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀನಿ. ನೀವು ಮ್ಯಾಕ್ಸಿಮಮ್ ದುಡ್ಡು ನೋಡಿದ್ದು ಯಾವಾಗ ರಾಮ್ ಪ್ರಸಾದ್? ಸೊ ಇವತ್ತು ನಿಮ್ಮ ಹತ್ರ 50,000 ಲೇಬಲ್ಗಳಿದೆ ಅಂದರೆ ಅಷ್ಟೊಂದು ಕಾಪಿ ರೈಟ್ ಇರುವಂಥ ಒಂದು ಮ್ಯೂಸಿಕ್ ನಿಮ್ಮ ಒಂದು ಭಂಡಾರದಲ್ಲಿದೆ. ಎಸ್ ಸರ್. ಸೊ ಈಗ ನಿಮಗೆ ಅಂದರೆ ಕ್ಯಾಸೆಟ್ ಜಮಾನಕ್ಕೆ ಹೋಲಿಸಿದ್ರೆ ಈಗ ಹೇಗಿದೆ ನಿಮ್ಮದು? ಸರ್ ಕ್ಯಾಸೆಟ್ಟಲ್ಲಿ ಕಷ್ಟಪಟ್ಟು ಎಲ್ಲ ಮಾಡೋದು ಈಗ ಏನಿಲ್ಲ ಸರ್. ಅಪ್ಲೋಡ್ ಮಾಡು ನ್ಯೂಸ್ ನೋಡು, ದುಡ್ಡು ಬರ್ತಾ ಇರುತ್ತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸೊ ಕನ್ನಡ ಇಂಡಸ್ಟ್ರಿನ ನೀವು ಗಮನಿಸಿದ್ರೆ, ಅದರ ಇತಿಹಾಸವನ್ನು ನೋಡಿದರೆ, ಅದರ ಪ್ರೆಸೆಂಟನ್ನು ನೋಡಿದರೆ ಕೆಲವೊಂದು ಹೆಸರುಗಳು ನಿಮಗೆ ತುಂಬ ಎದ್ದು ಕಾಣ್ತವೆ. ಅವರು ಸಿನಿಮಾ ರಂಗದಲ್ಲಿ ಸಕ್ರಿಯರಾಗಿ ತೊಡಸ್ಕೊಂಡವರು, ಸಿನಿಮಾ ರಂಗದ ಜೊತೆಗೆ ಅವರು ಕೂಡ ಬೆಳೆದವರು, ಸಿನಿಮಾ ರಂಗದ ಏಳು ಬೀಳುಗಳನ್ನೆಲ್ಲ ಅವರು ಕೂಡ ಅನುಭವಿಸಿದವರು. ಅವರ ಒಂದು ರೆಕಾರ್ಡಿಂಗ್ ಕಂಪ್ನಿ ಇರ್ಬೋದು, ಅವರ ಪ್ರೊಡಕ್ಷನ್ ಇರ್ಬೋದು, ಅವರ ಕ್ಯಾಸೆಟ್ಗಳಿರ್ಬೋದು, ಅವ್ರ ಲೇಬಲ್ಗಳಿರ್ಬೋದು, ಅವ್ರ ಸಿಡಿಗಳಿರ್ಬೋದು, ಇವತ್ತು ಅವರ ಯೂಟ್ಯೂಬ್ ಚಾನಲ್ ಇರ್ಬೋದು, ಎಲ್ಲದರ ಮೂಲಕ ಸತತವಾಗಿ ಕನ್ನಡ ಚಿತ್ರರಂಗದೊಂದಿಗೆ ತೊಡಗಿಸಿಕೊಂಡು ಬೆಳೆದು ಬಂದಿರುವಂಥ ಅಶ್ವಿನಿ ಸಂಸ್ಥೆಯ ಮಾಲೀಕರಾಗಿರುವಂಥ, ಈಗ ಗಾರ್ಗ ಅನ್ನೋ ಚಿತ್ರದ ಮೂಲಕ ಮತ್ತೊಂದು ಸಲ ನಿರ್ಮಾಪಕರಾಗಿರುವಂಥ ರಾಮ್ ಪ್ರಸಾದ್, ಅಶ್ವಿನಿ ರಾಮ್ ಪ್ರಸಾದ್ ನಮ್ಮನಿಗಿದ್ರೆ ಬನ್ನಿ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಅಶ್ವಿನಿ ರಾಮ್ ಪ್ರಸಾದ್ ಅವ್ರನ್ನೂ ಕೂಡ ನಾವು ಹಳೆ ನಂಟು, ಸುಮಾರು ವರ್ಷಗಳಿಂದ ಅವ್ರು ನಮ್ಮನ್ನು ನೋಡಿದ್ದಾರೆ, ನಾನು ಅವ್ರು ನೋಡಿದ್ದೇನೆ ಅನ್ನೋದಕ್ಕಿಂತ. ಸೊ ವೆರಿ ಹ್ಯಾಪಿ ಸರ್ ನೀವು ನಮ್ಮ ಸ್ಟುಡಿಯೋಗೆ ಬಂದಿರೋದು. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ನಾನು ಒಂದು ಸ್ವಲ್ಪ ಸಿನಿಮಾದ ಬಗ್ಗೆ ಮಾತಾಡ್ಬಿಡ್ತೀನಿ, ಯಾಕೆಂದರೆ ಪ್ರೆಸೆಂಟಿಂದ ಶುರು ಮಾಡೋಣ ಅಂತೇಳಿ. ಸುಮಾರು 40 ವರ್ಷಗಳ ಒಂದು ಹಿನ್ನೆಲೆ ಇದೆ ಅಶ್ವಿನಿ ರಾಮ್ ಪ್ರಸಾದ್ ಅವರಿಗೆ. 85ರಲ್ಲಿ ಶುರು ಮಾಡಿರುವಂಥ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿಯಲ್ಲಿ 50,000 ಲೇಬಲ್ಗಳಿದೆ. ಅವರು ಸಿನಿಮಾಗಳನ್ನ ಮಾಡಿದ್ದಾರೆ. ಈಗ ಅವ್ರು ಮಾಡ್ತಿರೋಂಥ ಸಿನಿಮಾ 5ನೇ ಸಿನಿಮಾ ಗಾರ್ಗ ಅಲ್ವಾ? ಸೊ ಜೊತೆಗೆ ಇನ್ನೊಂದು ವಿಶೇಷ ಏನಂದರೆ ಈ ಸಿನಿಮಾದ್ದು ಅವರ ಮಗ ಹೀರೋ ಆಗಿ ಲಾಂಚ್ ಆಗ್ತಾ ಇದ್ದಾರೆ, ಅರುಣ್ ರಾಮ್ ಪ್ರಸಾದ್. ಎಸ್ ಟ್ರೇಲರ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಸರ್ ಮೊದಲನೇದಾಗಿ ಒಬ್ಬ ನಿರ್ಮಾಪಕನಾಗಿ ಸಾಕಷ್ಟು ತಿಳ್ಕೊಂಡಿರೋಂಥವ್ರು ನೀವು, ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಸಿನಿಮಾದ ಬಗ್ಗೆ, ಪ್ರೆಸೆಂಟ್ ಇಂಡಸ್ಟ್ರಿ ಬಗ್ಗೆ? ಸರ್ ಒಳ್ಳೇದು ಮಾಡಿದ್ರೆ ಜನ ಬರ್ತಾರೆ. ಓಕೆ, ವೆರಿ ಸಿಂಪಲ್. ನಾವು ಆರ್ಡಿನರಿ ಮಾಡಿ ಚೆನ್ನಾಗಿಲ್ದು ಏನೋ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಇಟ್ಕೊಂಡು ಜನ ಬಂದಿಲ್ಲ ಅನ್ನೋದು ತಪ್ಪು. ಯು ಡೂ ಅ ಗುಡ್ ಫಿಲಮ್, ರೀಚ್ ಇಟ್ ನೀಟ್ಲಿ, ಜನಕ್ಕೆ ಗೊತ್ತಾಗಬೇಕು ಇದೆ ಅಂತ. ಈಗ ಟ್ರೆಂಡ್ ಮುಂಚೆ ಜೋಗಿ ಮಾಡಿದಾಗ ಪಬ್ಲಿಸಿಟಿ ಮೋಟಿವ್ ಬೇರೆ ಇತ್ತು, ಟೈಪ್ಸ್ ಆಫ್ ಬೇರೆ ಇತ್ತು. ಈಗ ಕಂಪ್ಲೀಟ್ ಡಿಜಿಟಲ್ ಮೇಲೆ ನಿಂತಿದೆ. ಆ ಡಿಜಿಟಲ್ ಹೆಂಗೆ ಕನ್ವರ್ಟ್ ಆಗುತ್ತಾ, ಜನ ನೋಡೋಕ್ಕೆ ಬರ್ತಾರ ಡಿಜಿಟಲ್ ನೋಡಿಕೊಂಡು ಅನ್ನೋದು ಕನ್ಫ್ಯೂಷನ್ ಇದೆ. ಬಟ್ ಇಫ್ ಯು ರೀಚ್ ಎವ್ರಿವೇರ್ ನೀಟ್ಲಿ ಗೊತ್ತಾದರೆ ಮಾತ್ರ, ಫಸ್ಟ್ ಶೋ ಒಂದು ಸ್ವಲ್ಪ ಫುಲ್ ಆದರೂ ಸಾಕು ನಮಗೆ. 40-50% ಫುಲ್ ಆದ್ರೂ, ಈಗ 100 to 100 ಆಗೋಕ್ಕೆ ನಮ್ಮಲ್ಲಿ ಯಾರೂ ಆ ಥರ ಕ್ರೌಡ್ ಪುಲ್ಲಿಂಗ್ ಹೀರೋ ಇಲ್ಲ. ದರ್ಶನ್ ಆಗಲಿ ಅವರು ಆ ಥರ ಇದ್ದರೆ ಅದಕ್ಕೆ ಡೆಫಿನೆಟಾಗಿ ಬಂದೇ ಬರ್ತಾರೆ ಜನ. ಇದಕ್ಕೆ ವಿ ಎಕ್ಸ್ಪೆಕ್ಟ್ ಅಬೌಟ್ 40-50% ಫಾರ್ ದ ಫಸ್ಟ್ ಶೋ ಫುಲ್. ಅದಾದಮೇಲೆ 100% ಇಟ್ ವಿಲ್ ಗ್ರೋ. ಅವರ್ ಕಾನ್ಫಿಡೆಂಟ್ ಈಸ್ ಲೈಕ್ ದ್ಯಾಟ್. ಇದಕ್ಕೆ ಅನುಭವ ಅನ್ನೋದು ನೋಡಿ. ಅವರು ಇಷ್ಟೆಲ್ಲ ಮಾಡಿದರೂ ಕೂಡ ಫಸ್ಟ್ ಡೇಯಿಂದನೇ ಹಿಟ್ ಆಗ್ಬಿಡುತ್ತೆ, 100% ಹೌಸ್ಫುಲ್ ಆಗುತ್ತೆ ಅನ್ನೋ ನಿರೀಕ್ಷಣೆ ಇಲ್ಲ ಅವ್ರಿಗೆ. ಹೀರೋ ಇಲ್ಲ ನಮ್ಮ ಹತ್ರ, 40%-50% ಆದರೆ ಸಾಕು. ಆಮೇಲೆ ವರ್ಡ್ ಆಫ್ ಮೌತ್ ಡೆಫಿನೆಟಾಗಿ. ಆಮೇಲೆ ಈಗೆಲ್ಲ ಡಿಜಿಟಲ್ ಗುರುಗಳ ಹಿಂಗೆ ಆಗ್ತಿದ್ದಂಗೆ ಆಗ್ತಾರೆ. ಪಿಕ್ಚರ್ ಚೆನ್ನಾಗಿದೆ, ಪಿಕ್ಚರ್ ಡಬ್ಬ ಇದೆ, ಬರಬೇಡ ಅಂತ ಆ ಟ್ರೆಂಡ್ ಇದೆ ಇವಾಗ. ಕರೆಕ್ಟ್. ಸೊ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ಅಟ್ ದಿಸ್ ಟೈಪ್ ಆಫ್ ಥಿಂಗ್ಸ್. ಒಳ್ಳೇದು ಬೇಗ ಹೋಗುತ್ತೆ, ಕೆಟ್ಟದ್ದು ಬೇಗ ರೀಚ್ ಆಗೋಗ್ಬಿಡುತ್ತೆ. ಹೌದು. ಸೊ ಹಿಂಗಾಗಿ ನಾವು ಅದನ್ನ ಹೆಂಗೆ ಬಳಸ್ಕೋತೀವಿ ಅನ್ನೋದು ಮುಖ್ಯ, ಮತ್ತು ನಾವು ಎಂಥ ಸಿನಿಮಾ ಮಾಡಿದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಎಕ್ಸಾಕ್ಟ್ಲಿ ಸರ್. ಎಂಥ ಸಿನಿಮಾ ಮಾಡಿದ್ದೀರಾ ರಾಮ್ ಪ್ರಸಾದ್ ಸರ್? ಟು ಬಿ ಫ್ರ್ಯಾಂಕ್ ಹೇಳಿದ್ರೆ, ಜೋಗಿಗೆ ನಾವು ಫಸ್ಟ್ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿಗೆ ಆಡಿಯೋ ಕಂಪ್ನಿ ಅಂತ ಅಂದ್ಬಿಟ್ಟು ಫಸ್ಟ್ ಪ್ರೊಡಕ್ಷನ್ ನಾನು ಮಾಡಿದ್ದು ಜೋಗಿದು. ಮ್ಯೂಸಿಕಲ್ಲ ಹೆಂಗೆ ಮಾಡಬೇಕು, ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಪ್ರತಿಯೊಂದು ಪ್ರೇಮ್ ನನ್ನ ಮೇಲೆ ಬಿಟ್ಟಿದ್ರು ಪಾಪ. ಮ್ಯೂಸಿಕ್ ಆಗಲಿ ಮಾರ್ಕೆಟಿಂಗ್ ಆಗಲಿ ಅಷ್ಟು ಅವ್ರ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಅವ್ರ ವರ್ಕಲ್ಲಿ ಅವರಿದ್ದರು. ಆ ಮಾರ್ಕೆಟಿಂಗ್ ಆಗಲಿ, ಪಬ್ಲಿಸಿಟಿ ಆಗಲಿ, ಆಮೇಲೆ ಆಡಿಯೋ ಮಾಡೋದಾಗಲಿ ನಾನು ಹ್ಯಾಂಡಲ್ ಮಾಡ್ತಾಯಿದ್ದೆ ಪರ್ಸ್ನಲಾಗಿ. ಸೊ ಪ್ರತಿಯೊಂದಲ್ಲೂ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ವಿ. ಆಮೇಲೆ ಅದೇ ಥರ ಪಬ್ಲಿಸಿಟಿ 6 ತಿಂಗಳು ವರ್ಷದಿಂದ ಮಾಡ್ಕೊತ ಬಂದ್ವಿ ನಾವು. ಹಾಡು ಹಿಟ್ಟಾಯಿತು. ಸೊ ಅದ್ರ ಕ್ರೇಜ್ ಅದು ಬಿಡಿ. ಆ ಹಾಡಿನ ಅದು ಇನ್ನೊಂದು ಸರಿ ರಿವೈಂಡ್ ಮಾಡೋಕ್ಕಾಗಲ್ಲ. ಅದು ಇದು ಅಷ್ಟೇ ಸರ್. ಆ್ಯಕ್ಚುಲಿ ನಾನು ಈ ಸಿನಿಮಾ ಮಾಡಿದ ಸ್ಟಾರ್ಟ್ ಅಂದ್ಕೊಂಡಾಗ ಅದಕ್ಕಿಂತ ಮುಂಚೆ ಒಂದು ಸರ್ಕಾರಿ ಕೆಲಸ, ದೇವ್ರ ಕೆಲಸ ಅಂತ ಮಾಡಿದೆ. ಓಕೆ, ನಾಟ್ ಅ ಸಕ್ಸಸ್, ನಾಟ್ ಅ ಫೇಲ್ಯೂರ್. ನಾನು ಹಾಕಿರೋ ದುಡ್ಡು ಬಂತು.
ನಾನು ಹಾಕಿರೋ ದುಡ್ಡು ಬರೋಕ್ಕೆ ಈ ಕೆಲಸ ಯಾಕೆ ಮಾಡ್ಬೇಕು, ನಂದು ಆಲ್ರೆಡಿ ಕಂಪ್ನಿ ಇದೆ, ರನ್ನಿಂಗ್ ಗಾಡ್ಸ್ ಗ್ರೇಸ್ ಎಲ್ಲ ಇದೆ, 45 ಜನ ಸ್ಟಾಫ್ ಇದ್ದಾರೆ, ಅವ್ರನ್ನ ಫೀಡ್ ಮಾಡ್ಕೊಂಡು ಹೋದ್ರೂ ಸಾಕಾಗಿದೆ ನನಗೆ. ಪಿಕ್ಚರ್ ಮಾಡಿ ನಾನು ದುಡ್ಡು ಹಾಕಿ ಪಿಕ್ಚರ್ ಮಾಡಿ ಅಲ್ಲಿ ಏನೂ ಪ್ರಾಫಿಟ್ ಬಂದರೆ ಏನಕ್ಕೆ ಐ ಶುಡ್ ವೇಸ್ಟ್ ಮೈ ಟೈಮ್ ಅನ್ನೋದು. ಸೊ ಆವಾಗ ನನಗೆ ಅಷ್ಟಾದಾಗ ನಮ್ಮ ಹತ್ರ ರಾಜೀವ್ ಅಂತ ಒಬ್ಬನು ಹುಡುಗ ಇದ್ದ, ಅವನು ವಾಸ್ ಯೂಟ್ಯೂಬ್ ನೋಡ್ಕೊತಿದ್ದ. ಸರ್ ಇದು ಫೇಲ್ ಆಯಿತು ಅಂತ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಸರ್, ಒಂದು ಸಣ್ಣ ಫಿಲ್ಮ್ ಮಾಡೋಣ ಅಂದ. ಲವ್ ಕಂಪ್ನಿ ಚೆನ್ನಾಗೈತು, ದುಡ್ಕೊಂಡು ಹೋಗೋಣ, ಯಾಕೆ ಬೇಕು ನಮಗಿದು, ಬೇಡ ಪಿಕ್ಚರ್ ಕತೆ ನಮ್ಗೆ ದೇವ್ರು ಕೊಟ್ಟವ್ನಿ, ಏನೂ ಇಲ್ಲಾಂದರೆ ಪಿಕ್ಚರ್ ಮಾಡ್ಕೊಂಡು ಹೋಗೋ ಮಾಡೋಣ, ವಿ ಹ್ಯಾವ್ ಪ್ಲೆಂಟಿ ಆಫ್ ವರ್ಕ್. ತೆಲುಗು ಮಾಡು, ತಮಿಳ್ ಮಾಡು, ಮಲಯಾಳಂ ಮಾಡು, ಎಲ್ಲನ ಮಾಡು, ನೀನು ಅಪ್ಲೋಡ್ ಮಾಡೋ ದುಡ್ಡು ಬರುತ್ತೆ, ಯಾಕೆ ಯೋಚನೆ ಮಾಡ್ತೀಯ ಅಂದೆ. ಆಮೇಲೆ ಓಲ್ಡ್ ಬ್ಯಾಕಪ್ ನಮ್ದು ಹಂಗಿತ್ತು ಗುರುಗಳೇ. ಆ ಒಂದೊಂದು ಕಂಟೆಂಟು ನಾವು ಮಾಡಿ ಏನೆಲ್ಲ ಈಗಲೂ ಒಂದು ಸ್ವಲ್ಪ ಚೇಂಜ್ ಏನಾರ ಓಡಲಿಲ್ವಾ, ಹಿಂಗೆ ಸ್ವಲ್ಪ ಚೇಂಜ್ ಮಾಡ್ತೀರಿ, ಅಪ್ಲೋಡ್ ಮಾಡಿದ್ರೆ ಶುರು ಆಗುತ್ತೆ. ಹಂಗಿರ್ಬೇಕಾದ್ರೆ ಯಾಕೆ ನೀನು ಮಾಡ್ತೀಯ ಪಿಕ್ಚರನ್ನು, ಇಲ್ಲ ಸರ್ ನಾವು ಮಾಡಬೇಕು ಹಂಗೆ ಹಂಗೆ. ಇನ್ನು ಅವ್ನು ಬೇಜಾರು ಮಾಡ್ತಾನೆ ಅಂತ ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಶಶಿ ಅಂತ. ಯಾವ ಶಶಿನೋ ಅಂದೆ, ಅವ್ನು ಕರ್ಕೊಂಬ ಓಲಿ ಹಿಂದೆ. ನಾನು ಅದು ಕ್ಯಾನ್ಸಲ್ ಮಾಡ್ಬೇಕು ಅಂತಲೇ ತಲೆಯಲ್ಲಿ ಇದ್ದಿದ್ದು. ಇಲ್ಲಿ ನನ್ನ ಮಗನ ಹಾಕಬೇಕು ಅನ್ನೋದೆಲ್ಲ ಇರಲಿಲ್ಲ. ಅವನು ಮಾಡ್ತಿದ್ದ, ಅವನು ನೀನು ಮಾಡೋ ಕಂಪ್ನಿ ಇತ್ತು ಸರ್ ನೋಡ್ಕೊಳ್ಳೋದಕ್ಕೆ, ನೀನು ಮಾಡೋ ಟ್ರೈನ್ ಅಪ್ ತೊಗೊಳ್ಳೋ ಆಮೇಲೆ ಮಾಡೋಣ ಅಂತ ಸುಮ್ಮನೆ ಅವ್ನಿಗೆ ಲೈನ್ ಹಾಕಿ ಬಿಟ್ಬಿಟ್ಟಿದ್ದೆ, ಅವ್ನಿಗೆ ರೈಲ್ವೆ ಕಂಬಿ ಹಾಕ್ಬಿಟ್ಟು ಕಲ್ತ್ಕೊಳ್ಳಿ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಆಮೇಲೆ ಇವನು ಕರೆದು ಬಂದಮೇಲೆ ಬಂದ ಇವನು ಶಶಿ, ಸರ್ ನಾನು ಇದು ಆ್ಯನಿಮೇಟ್ರ್ ಆರ್ಟಿಸ್ಟು ಅದು ಇದು ಅಂತೆಲ್ಲ ಆಯ್ತಾಯ್ತು. ಏನೋ ಬುಕ್ ತೆಗ್ದ ಸರ್ ಹಿಂಗೆ ನಾನು ಹಂಗೆ ಪೂನಾದಲ್ಲಿ ಮಾಡಿದ್ದೀನಿ, ಇದನ್ನ ಹಿಂಗೆ ಸ್ಟಡಿ ಬೋರ್ಡ್ ಹಿಂಗೆ ಮಾಡ್ತೀನಿ, ಈ ಬೋರ್ಡನ್ನು. ಅಣ್ಣ ಇದೆಲ್ಲ ಅರ್ಥ ಆಗಲ್ಲ, ತೆಗಿ ಮುಚ್ಚಿಬಿಡು ಅಂದೆ. ಕತೆ ಹೇಳು ಅಂದೆ. ನಾನು ಶುರು ಮಾಡ್ದೆ. ನಾನು ಅಂದೆ 10 ನಿಮಿಷದಲ್ಲಿ ಹೇಳ್ಬೇಕು ಕತೆ ಅಂದೆ. ನೀನು ಓಪ್ನಿಂಗ್ ಅವ್ನು ಬರ್ತಾನೆ ಹಿಂಗೆ ಕೂತ್ಕೊತೀನಿ ಅಂದರೆ ನಾನು ಇದೋಗ್ಬಿಡ್ತೀನಿ ಅಂದೆ. ನಿನ್ನ ಕತೆ ಏನು, ಕೋರ್ ಪಾಯಿಂಟ್ ಏನು, ಏನಕ್ಕೆ ಕತೆ ಹೇಳ್ಬೇಕಿದು, ಏನು ಯಾವ್ದ್ರ ಮೇಲೆ ಹೇಳ್ತಾ ಇದೆಯಾ, ಪ್ಲಾಟ್ ಏನು, ನನಗೆ ಅದನ್ನು ಫಸ್ಟ್ ಹೇಳು ಅಂದೆ. ಅವನು ಶುರು ಮಾಡ್ದೆ, ಸರ್ ಇದೊಂದು ಕಾಡಲ್ಲಿ ನಡೆಯುವಂಥ ಕತೆ ಅಂತ. ಆಯ್ತು ಹೇಳು ಅಂದೆ. 2ನೇ 3ನೇ ಪಾಯಿಂಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತು, ಸ್ವಲ್ಪ ಬಿಡಿಸಿ ಹೇಳು ಅಂದೆ ನಾನೇನೆ. ಹೇಳ್ದ ಪಾಪ, ಕಾನ್ಫಿಡೆಂಟ್ ಬಂತು ಸರ್, ಇದೇನೋ ಇದೆ ಮಾಡ್ಬೋದು ಇದಲ್ಗೆ ಅಂತ ಅಂದ್ಬಿಟ್ಟು. ಇವ್ನು ಹೆಂಗಪ್ಪ ಮಾಡಲಿ, ಹಿಂಗೆ ಸಿಗಾಕೊಂತೀನಲ್ಲ ಪ್ರೊಡಕ್ಷನ್ಗೆ ಅಂದ್ಬಿಟ್ಟು, ಒಂದು ಕೆಲಸ ಮಾಡೋ 30 ಲಕ್ಷ ಬರ್ತಾಯಿದೆ, ಅದನ್ನು ಕೊಟ್ಬಿಡ್ತೀನಿ, ನೀನು ಶೂಟಿಂಗ್ ಮುಗಿಸು, ಎಲ್ಲ ಮುಗಿಸು, ಎಡಿಟಿಂಗು ಡಬ್ಬಿಂಗು ರೆಕಾರ್ಡಿಂಗೆಲ್ಲ ನಾನು ಮಾಡ್ಕೊತೀನಿ, ನೀನು ತಲೆ ಹಾಕ್ಬೇಡ, ಸ್ಟುಡಿಯೋಗೆ ತಂದು ನೀನು ಪ್ರಿಂಟ್ ಹಾಕ್ಬಿಡು, ನಾನು ನೋಡ್ಕೊತೀನಿ ಮಿಕ್ಕಿದ್ದು ಅಂದೆ. ಸರ್ ಅದು ನನಗೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ಸರ್, ನೀವೇ ಇಟ್ಕೊಳ್ಳಿ 30 ಲಕ್ಷಕ್ಕೆ, ನಾನು ಹೇಳ್ತೀನಿ ಅಲ್ಲಿ ಖರ್ಚು ಮಾಡಿ ಅಂದ. ಅವನು ಓಕೆ ನಾನೇ ಮಾಡ್ತೀನಿ ಬಿಡು ಅಂತ ಒಪ್ಕೊಂಡೆ. ಅಲ್ಲಿಗೆ ನಾನು ಅರ್ಥ ಆಯ್ತು ನನಗೆ. ಎರಡು ಕಾಲಿಟ್ಟೆ. ಆಮೇಲೆ ಕತೆ ಹೇಳಬೇಕಾದ್ರೆ, ಸರಿ ಇದು ಸಾಯಿ ಕುಮಾರ್ ಮಾಡೋ ಪಾತ್ರನ ಮಂಗಳೂರು ಒಬ್ಬರು ಆರ್ಟಿಸ್ಟ್ ಅಂತ, ಅವ್ನು ಫೋನ್ ಮಾಡಿ ಎಲ್ಲ ಗೊತ್ತಿತ್ತು, ಫೋನ್ ಮಾಡೋಕ್ಕೆ ಹೇಳಿದೆ ಅಂದರೆ ಅವರು 1 ವಾರ ಬಿಟ್ಟು ಬರ್ತೀನಿ, ಹಂಗೆ ಬರ್ತೀನಿ ಹಿಂಗೆ ಬರ್ತೀನಿ ಅಂದರು. ಆಮೇಲೆ ಅದಕ್ಕಿಂತ ಸಾಯಿ ಕುಮಾರ್ ಹಾಕಿದ್ರೆ ಸೂಪರ್. ಸಾಯಿ ಕುಮಾರ್ ವಾಸ್ ವೆರಿ ಕ್ಲೋಸ್ ಟು ಮಿ, ಯಾಕಂದರೆ ಸ್ಟುಡಿಯೋಗೆ ನಮಗೆ ಡಬ್ಬಿಂಗ್ ಎಲ್ಲ ಬರೋರು, ಎಲ್ಲ ಫಿಲ್ಮ್ಗೂ ನಮ್ಮಲ್ಲಿ ಆಗೋವಾಗ ಭಾಳ ಕ್ಲೋಸ್ ಆಗಿದ್ದರು. ನಾನು ಮಾತಾಡ್ತೀನಿ ಗುರುಗಳ ಹತ್ರ ಅಂದ್ಬಿಟ್ಟು ಫೋನ್ ಹಾಕಿ ಮಾತಾಡಿದೆ. ಸರ್ ಹಿಂಗೆ ಒಂದು ಫಿಲಿಮ್ ಅಂದ್ಕೊಂಡಿದ್ದೀನಿ, ಬಾ ಮಾತಾಡೋಣ ಅಂತಂದರು. ಅವರೊಂದು ಹೇಳಿದ್ರು ಹೋಟ್ಲಿಗೆ, ನಾನು ಅವನು ಹೋದ್ವಿ. ಹಿಂಗೆ ಕತೆ ಹೇಳಿದಾಗ ಚೆನ್ನಾಗಿದೆ ಮಾಡು ಅಂತಂತಂದರು. ನಾನು ಇನ್ನೂ ಆವಾಗ ಅರುಣ್ ಅನ್ನೋದು ಇರಲಿಲ್ಲ. ಇಲ್ಲ ಅದಕ್ಕಿಂತ ಮುಂಚೆ ಏನಾಯಿತು ಅಂದರೆ, ಆಯಿತು ಒಂದು ಕೆಲಸ ಮಾಡಿ, ಯಾರನ್ನು ಹಾಕೋಣ, ಹೊಸಬ್ರೇ ಬೇಕಾಗಿತ್ತು ಆ ಕ್ಯಾರೆಕ್ಟ್ರಿಗೆ. ಆ ಗಾರ್ಗಾನೋ ಆ ಕ್ಯಾರೆಕ್ಟರ್ ಹೊಸಬ್ರು, ಯಾಕಂದರೆ ಒಬ್ಬ ರೈಟ್ರ್ ಥರ ಹೋಗ್ತಾನೆ ಅವನು, ಇನ್ನೆಲ್ಲ ಏನೋ ಬೇರೆ ಇದೆ. ಬಟ್ ಈ ಔಟ್ಸೈಡ್ ಈಸ್ ಅ ರೈಟರ್. ಆ ರೆಕಗ್ನೈಸ್ ಹಾಕಿದ್ರೆ ಗೊತ್ತಾಗ್ಬಿಡ್ತೀವಿ ಇವ್ನು ಹಿಂಗೆ ಅಂದ್ಬಿಟ್ಟು ಹೊಸ್ಪ ಇರಬೇಕು ಅಂದ್ಕೊಂಡು ಅವನು ಹೇಳ್ದಂಗೆ. ಸೊ ಅವಾಗ ಯಾರು 2-3 ಫೋಟೋಗೋಸ್ಕರ ಇವ್ರು ಟಿ ವಿ ಸೀರಿಯಲ್ ಮಾಡ್ತಾನೆ, ಇದು ಮಾಡ್ತಾನೆ. ಸರ್ ಅವ್ನು 5 ಲಕ್ಷ ಕೇಳ್ತಾ ಇದ್ದಾನೆ ಅಂತ. ದುಡ್ಡು ತಲೆ ಕೆಡ್ಸ್ಕೊಂಡ್ರೆ ನೀನು ಹೇಳು ಅಂತಂದರೆ, ಫ್ರೀಯಾಗಿ ಮಾಡೋರಿದ್ರೆ ನೋಡೋ ಯಾರನ್ನ ಕಾಸು ಈಸ್ಕೊಡೋಕ್ಕಾಗಲ್ಲ ಅಂದೆ ನಾನು. ಕಾಸು ಈಸ್ಕೊಂಡು ಮಾಡೋವಂಥ ಕಂಪ್ನಿ ಅಲ್ಲ, ಕಾಸು ಕೊಡೋಲ್ಲ ಮಾಡೋಕ್ಕೆ ಹೇಳು ಅಂತಂದೆ. ಸರ್ ಇವರು ಅಂದ್ಬಿಟ್ಟು ಕೊನೆಗೆ ಒಬ್ಬನ ಫೋಟೋ ತೋರಿಸ 5 ಲಕ್ಷ ಕೇಳ್ತಾನೆ ಸರ್, ಇವ್ನು ಸ್ವಲ್ಪ ಹೆಸರಿದೆ ಅಂತಂದೆ. ಅಂದರೆ ಇದರಲ್ಲಿ ಚೆನ್ನಾಗಿ ಜನಕ್ಕೆ ಗುರ್ತಿಡಿತಾರೆ ಅಂತಂದ. ಇವನಿಗೆ ನನ್ನ ಮಗನೇ ಚೆನ್ನಾಗವನಲ್ಲ ಒಂದೆ. ಅಲ್ಲಿಗೆ ಸೆಕೆಂಡ್ ಅಟ್ಯಾಕು. ಆವಾಗ 2 ದಿನ ಡೈಜೆಸ್ಟ್ ಮಾಡ್ಕೊಂಡ್ವಿ, ಅವ್ನು ಹೆಂಗೆ ಇದಕ್ಕಾಗಲಿ ಅಂತ. ಕೊನೆಗೆ ಅವನು ಆಯಿತು, ಇಲ್ಲಣ್ಣ ಹಾಕ್ಬೋದು, ನಾವು ನೀಟಾಗಿ ಮೋಲ್ಡ್ ಮಾಡಿದ್ರೆ ಆಗುತ್ತೆ. ಆವಾಗ ಅರುಣ್ಗೆ ಹೇಳಿದೆ, ಅವ್ನು ಬಂದು ನೋಡ್ಕೊತಿದ್ದ, ಸ್ಟೋರಿ ಕೇಳ್ತಾಣ, ಚೆನ್ನಾಗಿದೆಯಣ್ಣ ಮಾಡೋಣ ಅಂತ. ಅವ್ನ ಪಾಡ್ಗೆ ಅವ್ನು ಇರ್ತಿದ್ದ. ನೀನೇ ರೆಡಿ ಆಗೋ ಅಂದೆ. ಅವ್ನಿಗೆ ಶಾಕ್ ಆಯಿತು, ಏನು ಹಿಂಗಂತವ್ರೆ ಅಂತ. ಕೊನೆಗೆ ಆ್ಯಕ್ಚುಲಿ ನೀನಾಸಂ ಪಾಸ್ಡ್ ಔಟ್ ಆಗಿ ಎಲ್ಲ ಮಾಡಿದ್ದೆ ಅವನಿಗೆ. ಅವ್ನಿಗೊಂದು ಬೇರೆ ಸ್ಟೋರಿ ರೆಡಿ ಮಾಡಿದ್ದೆ ತಮಿಳ್ ಡೈರೆಕ್ಟ್ರ್ ಕೇಳಿ. ಬಟ್ ಇನ್ನು ಯಾಕೆ ತಲೆ ಕೆಡ್ಸ್ಕೊಳ್ಳೋದು, ಸಿಂಪಲ್ ಆಗುತ್ತೆ, ಸಣ್ಣ ಬಡ್ಜೆಟಲ್ಲಿ ಮುಗಿಸ್ಬಿಟ್ಟು ಹೀರೋ ಅಂತ ಹಬ್ಬಿಸ್ಬಿಡೋಣ ಅಂದ್ಬಿಟ್ಟು ನಾನು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಒಂದೊಂದು ಸ್ಟೆಪ್ಪನ್ನು ಸರ್, ಒಂದೊಂದು ಕ್ಯಾರೆಕ್ಟರೈಸೇಷನ್ನು
ಇವ್ರು ಬೇಕು ಅಂದ, ಸಂಪತ್ ರಾಜ್ ಬೇಕು ಅಂದ, ನಡಿ ಮಾತಾಡೋಣ ಅಂತೆ. ಎಲ್ಲರೂ ಗಾಡ್ಸ್ ಗ್ರೇಸ್ ಲಿಂಕ್ ಇರೋದ್ರಿಂದ ಲೈನಪ್ ಆಯಿತು. ಆಮೇಲೆ ದೇವ್ರದಿಂದ 40 ವರ್ಷ ಗೌರೀಶ್ ಅವರೇ, ಇಂಡಸ್ಟ್ರಿ 40 years ಐ ಹ್ಯಾವ್ ಡನ್ ಇಟ್ ಹಿಯರ್. ಯಾರೇ ಕೇಳಿದ್ರು ಸಾಯಿ ಕುಮಾರ್ ಅಷ್ಟೇ ನಂಗೆ ದುಡ್ಡು ಹೇಳಿಲ್ಲ ಅವರು. ಅಣ್ಣ ದುಡ್ಡು ಎಷ್ಟು ನನ್ನ ಬಡ್ಜೆಟ್ ಲೆಕ್ಕ ಹಾಕೋಕ್ಕೆ ನಾನು ಮಾಡ್ತೀನಿ ಬಿಡಿ, ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂತಂದು. ಕೊನೆಗೆ ಆಮೇಲೆ ಅವ್ರ ಮ್ಯಾನೇಜರ್ ಫೋನ್ ಮಾಡಿದ್ರು, ಅವ್ರು ಹೇಳಿದ ಫಿಗರ್ ಜಾಸ್ತಿ ಇತ್ತು. ಗುರುವೇ ಮ್ಯಾನೇಜರ್ಗೆ ಹೇಳ್ತಾರೆ ನಂದು ಇಷ್ಟು ಬಡ್ಜೆಟ್ಟು, ನಾನು ಅದ್ರ ಮೇಲೆ ಆಗಲ್ಲ, ಬಾಸ್ಗೆ ಹೇಳ್ಬಿಡು ಅಂತ. ಕೊನೆಗೆ ಅವ್ರು ಇಲ್ಲ ಒಪ್ಪಿದ್ದಾರೆ, ನಿಮ್ಗೆ ಏನು ಬೇಕೋ ಮಾಡ್ತಾರಂತೆ ಅಂತಂದ್ರು ಪಾಪ. ಸೊ ಲೈಕ್ ದಟ್ ಐ ಲೈನ್ಡ್ ಅಪ್ ವಿತ್ ಆಲ್ ದ ಆರ್ಟಿಸ್ಟ್. ಶಶಿ ಕೂಡ ಆಮೇಲೆ ಅವನು ಸ್ಟೋರಿ ನೀಟಾಗಿ ಹೇಳಿಲ್ಲ, ಹೆಂಗೆ ತೆಗಿತಾನೆ ಅಂತ ಅಂದ್ಬಿಟ್ಟು ಇದು ಎಲ್ಲ ಎಕ್ಸ್ಪ್ಲೈನ್ ಮಾಡು ಅಂದರೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ದೆ. ಶಾರ್ಟ್ ಡಿವಿಷನ್ನು ಎಕ್ಸ್ಪ್ಲೈನ್ ಮಾಡ್ದೆ. ಸರ್ ನಾನು ಸುಮಾರು ಮಾಡಿದ್ದೀನಿ, ಡಾಕ್ಯುಮೆಂಟ್ರಿ, ಎಜುಕೇಷನಲ್ ಡಾಕ್ಯುಮೆಂಟ್ರಿ ಡೈರೆಕ್ಷನ್ ಮಾಡಿ, ಎಲ್ಲೂ ನನ್ನ ಹೆಸರು ಹಾಕಿಲ್ಲ ನಾನು. ಆ್ಯಸ್ ಅ ಡೈರೆಕ್ಟರ್ ಐ ಹ್ಯಾವ್ ವರ್ಕ್ಡ್ ಆ್ಯಂಡ್ ಡನ್ ದ ಜಾಬ್, ಬಟ್ ನಾನು ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ಸಿ ಡೈರೆಕ್ಷನ್ ಅನ್ನೋದು ಇಟ್ಸ್ ಅ ಗ್ರಂಥ. ಎಲ್ಲರೂ ಆಗೋಕ್ಕಾಗಲ್ಲ ಸರ್, ಅವರವರೇ ಕೆಲಸ ಮಾಡೋದು. ನಾವು ಅದಕ್ಕೆ ಕೂತ್ಕೊಂಡ್ರೆ ಬೇರೆ ಎಲ್ಲ ಕೆಲಸ ಹೋಗ್ಬಿಡುತ್ತೆ. ನಮಗೆ ಕಾನ್ಸಂಟ್ರೇಷನ್ ಇದೆ ಅದಕ್ಕೆ. ನಾನು ಈಗ ಚೆನ್ನಾಗಿಲ್ಲ ಅನ್ಬೋದು, ಆ ಚೆನ್ನಾಗಿಲ್ಲಕ್ಕೆ ರೆಡಿ ಮಾಡೋಕ್ಕೆ ಬೇಕಲ್ಲ ನಮಗೆ, ನಾವು ಮಾಡ್ಬೇಕು ಅಂದರೆ ಅದು ಕಾನ್ಸಂಟ್ರೇಷನ್ ಬೇರೆ. ಎಕ್ಸಾಕ್ಟ್ಲಿ, ಅದ್ರೊಂದು ಝೋನ್ ಬೇರೆ ಡೈರೆಕ್ಟರ್ದು. ಅವನು ಕಥೆನೇ ಜೀವಿಸ್ತಾ ಇರಬೇಕಾಗತ್ತೆ, ಹೊಸ ಸೀನ್ಗಳನ್ನು ಹೊಳಿತಾರೆ ಇರಬೇಕು. ಅದು ಯಾವಾಗ ಹೊಳೆಯುತ್ತೆ ಅಂದರೆ ಬೇರೆ ಅವನಿಗೆ ಯಾವುದೂ ಪ್ರೆಷರ್ಗಳಿರಬಾರ್ದು. ಆ ಪ್ರೆಷರ್ಗಳು, ಪ್ರೊಡಕ್ಷನ್ ಪ್ರೆಷರು, ನಿಮ್ಗೀಗ ಪ್ರೊಡಕ್ಷನ್ ಪ್ರೆಷರು, ಆ ಪ್ರೆಷರ್ಗಳಿದ್ದಾಗ ಅಯ್ಯೋ ಚಾನ್ಸೇ ಇಲ್ಲ ಸರ್ ನಮಗೆ. ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ನಾಳೆ ಅದು ಹೆಂಗೆ ಯಾವ ರೀತಿ ಹೋಗ್ಬೇಕು ಅನ್ನೋದು ಇರುತ್ತೆ ತಲೆಯಲ್ಲಿ. ಆ್ಯಸ್ ಅ ಡೈರೆಕ್ಟರ್ ಯು ಕಾಂಟ್ ಡೂ ದಟ್, ಇಟ್ ವಿಲ್ ಬಿ ಸ್ಪಾಯ್ಲ್ಡ್. ಸೊ ಅವನ್ನೆಲ್ಲ ನೀಟಾಗಿ ಮಾಡ್ದ, ಎಲ್ಲ ಹೇಳಿ ಮಾಡ್ದ, ನೀಟಾಗಿ ಮಾಡ್ದ ಸರ್, ಟು ಬಿ ಫ್ರ್ಯಾಂಕ್ ಹೇಳ್ತೀನಿ. ಆಮೇಲೆ ಇಷ್ಟು ಜಾಸ್ತಿ ಖರ್ಚು ಮಾಡಿಸ್ಬಿಟ್ಟ ಇಲ್ಲ, ನನ್ನ ಇದಕ್ಕೆ ನಾನು ಮಾಡಿದ್ದು ಇಲ್ಲ, ಹಿಂಗೆ ಮಾಡು ಸರ್. ಅಗೋರಿ ಸಾಂಗು, ಒಂದು ಅಗೋರಿ ಸಾಂಗ್ ಮಾಡಿದ್ವಿ. ಅವನಂದ ಸರ್ ಇಲ್ಲಿ ಮಾಡ್ಬೋದು, ಹಿಂಗೆ ಮಾಡ್ಬೋದು ಅಂತ. ಕೊನೆಗೆ ನಾನೇ ಸೆಟ್ ಹಾಕಿ ಮಾಡೋಣ ನೀಟಾಗಿ ಅಂತ ಮಾಡಿದ್ದು. ಅಲ್ಲಿ ಒಂದು ಸ್ವಲ್ಪ ಒಂದೂವರೆ ಕೋಟಿ ಓನ್ಲಿ ಒಂದು ಸಾಂಗ್ ವಿ ಹ್ಯಾವ್ ಸ್ಪೆಂಟ್ ಬಸ್. ಜಾಸ್ತಿ ಆಯ್ತು ಅದು. ಆದರೂ ತಲೆ ಕೆಡಿಸ್ಕೊಂಡಿಲ್ಲ ನಾನು. ಕಾನ್ಫಿಡೆಂಟ್ ಅಬೌಟ್ ದ ಸಬ್ಜೆಕ್ಟ್, ವಿ ಕ್ಯಾನ್ ವರ್ಕೌಟ್ ಅನ್ನೋದು ಒಂದೇ ಇದರಿಗೆ ನಾನು ಮಾಡ್ಕೊಂಡು ಬಂದೆ ಸರ್. ಈ ಕಥೆನಲ್ಲಿ ಈಗ ಇದೆಲ್ಲ ಅಲಂಕಾರಗಳ ನೀವು ಬಗ್ಗೆ ಇದು ತುಂಬ ಇಂಪಾರ್ಟೆಂಟ್ ಇವೆಲ್ಲ, ಬಟ್ ಎಲ್ಲಕ್ಕಿಂತ ಮುಖ್ಯ ಅದು ಮೂರ್ತಿ, ಅಂದರೆ ಅದು ಜೀವ. ಅದು ಏನು ನಿಮಗೆ ಅಂದರೆ ನಿಮ್ಮ ಒಂದು ಅನುಭವದಲ್ಲಿ ಏನು ಅದು ನಿಮಗೆ ಸೆರೆ ಹಿಡಿದಂಥ ಒಂದು ಅಂಶ ಏನು ಸರ್? ನಾರ್ಮಲ್ ಸ್ಟೋರಿ ಅಂತಂದರೆ, ನಾರ್ಮಲ್ ಅಂದರೆ ಒಂದು ಆ್ಯಕ್ಷನ್ನು, ಒಂದು ಲವ್, ಒಂದು ಕಾಮಿಡಿ ಅಂತ ಇರುತ್ತೆ. ಹಿಂಗೋ ಎಂಡಾಗುತ್ತೆ. ಇದರಲ್ಲಿ ಹೋಗ್ತಾ ಇರುತ್ತೆ, ಎಲ್ಲೆಲ್ಲಿ ಏನೇನಾಗುತ್ತೆ ಗೊತ್ತಾಗಲ್ಲ. ಅವ್ನು ಯಾಕಲ್ಲಿ ಹೋಗಿದ್ದಾನೆ, ಏನು ಹೋಗಿದ್ದಾನೆ, ಇಂಟ್ರೋಲ್ ಬ್ಲಾಕಲ್ಲಿ ಗೊತ್ತಾಗುತ್ತೆ ಇವನೇ ಮಾಡ್ತಾ ಇರೋದು ಅಂತ. ಏನಕ್ಕೆ ಮಾಡ್ತಾ ಇದ್ದಾನೆ ಅಂತ ಅಲ್ಲಿಂದ ಓಪನ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಒಂದೇ ಗೊತ್ತಾಗೋದು, ದಿಸ್ ಈಸ್ ದ ಕೋರ್ ಪಾಯಿಂಟ್ ಅಂತ. ಜನಕ್ಕೆ ಇಂಟ್ರೆಸ್ಟ್ ಬೇಕು. ನೀವೆಲ್ಲ ಹೇಳ್ಬಿಟ್ರೆ ಏನಕ್ಕೆ ಕೂತ್ಕೊಬೇಕು. ಒಂದು ಹೊಸತನ ಕಾಣಿಸ್ತು ಸರ್, ಸ್ವಲ್ಪ ಡಿಫ್ರೆಂಟ್ ಇದೆ ಲೈನು. ಎಸ್. ಸೊ ಆ ಜೊತೆಗೆ ಅದರಲ್ಲಿ ಮಿತ್ರ ಅವರಿದ್ದಾರೆ, ಮತ್ತು ಸಾಯಿ ಕುಮಾರ್ ಅವರಿದ್ದಾರೆ, ಆಮೇಲೆ ಸಂಪತ್ ಇದ್ದಾರೆ. ಸೊ ಸುಮಾರು ಜನ ದೊಡ್ಡ ಕಲಾವಿದರನ್ನ ನೀವು, ರಾಹುಲ್ ದೇವ್ ಅವರಿದ್ದಾರೆ. ಸೊ ಟ್ರೇಲರ್ ನೋಡಿಲ್ಲ ಅಂದ್ರೆ ನೋಡಿ, ಸುಮಾರು ಆಲ್ರೆಡಿ ಸುಮಾರು ಜನ ಇಷ್ಟಪಟ್ಟಿರುವಂಥ ಟ್ರೇಲರ್ದು. 2 ದಿನಕ್ಕೆ 1 ಮಿಲಿಯನ್ ಹೋಗ್ತಾ ಇದೆ ಸರ್. ಹೌದಾ? ಓಕೆ. ಆಮೇಲೆ ನಮ್ಮದೆಲ್ಲ ಆರ್ಗ್ಯಾನಿಕ್, ಯಾಕಂದರೆ ಆಡಿಯೋ ಕಂಪ್ನಿ ನಮ್ಮದು. ಓಡಿಸಿ ನಾವು ಇನ್ನೊಬ್ರಿಗೆ ತೋರಿಸೋವಂಥ ನೆಸೆಸಿಟಿ ಇಲ್ಲ. ನನ್ನ ಕಂಪ್ನಿಯಲ್ಲಿ ಏನೇ ಇದ್ರೂ ಓಡಿಸೋದೆಲ್ಲ ಇರೋದಿಲ್ಲ ಸರ್. ನ್ಯಾಚುರಲಾಗಿ ಮಾರ್ಕೆಟಿಂಗ್ ಮಾಡೋಣ. ಅದಕ್ಕೆ ಹೌ ಇಟ್ ಹ್ಯಾಸ್ ಟು ಬಿ ರೀಚ್ಡ್ ಅನ್ನೋದು. ನಿಮ್ಮ ಮೊಬೈಲ್ಗೆ ಹೊಡೆದು ಹೇಳ್ತೀವಿ ನೋಡಿ ಏನ್ಬಿಟ್ಟು ಇದು ಮಾಡಿ ಇದು ಮಾಡಿಸಲ್ಲ ನಾನು. ಇದು ಯಾವುದೂ ನಾನು ಮಾಡಿಲ್ಲ ಇದುವರೆಗೂ. ಯಾಕೆ ಮಾಡಬೇಕು? ಯಾರು ಒಪ್ಸೋಕ್ಕೋಸ್ಕರ ಮಾಡಬೇಕು? ಎಕ್ಸಾಕ್ಟ್ಲಿ. ಈಗ 1-2 ಲಕ್ಷ ಹೋಗಿದೆ, ಅದಷ್ಟೇ ಹೋಗಿದೆ, ನಾನು ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಎಲ್ಲ ಮಿಲಿಯನ್ ಗಟ್ಟಲೆ ಇವಾಗ ಬಿಟ್ಟಿದ ತಕ್ಷಣ ಮಿಲಿಯನ್ ಹೋಗುತ್ತೆ. ಅದು ಯಾಕೆ ಹೆಂಗೆ ಅಂತ ನಮಗೆ ಗೊತ್ತಾಗಲ್ಲ, ನಮಗೆ ಬೇಡ ಅದು. ನಮ್ಮದು ಮಾತ್ರ 100% ಆರ್ಗ್ಯಾನಿಕ್. ಎಸ್. ಸೊ ಇದು ಗಾರ್ಗಾ ಸಿನಿಮಾದ ಕುರಿತಾಗಿ ನಿರ್ಮಾಪಕರಾಗಿರುವಂಥ ಅಶ್ವಿನಿ ರಾಮಪ್ರಸಾದ್ ಅವರು ಮಾತಾಡಿದರು. 6ನೇ ತಾರೀಕಿಗೆ ರಿಲೀಸ್ ಆಗ್ತದೆ, ಫೆಬ್ರವರಿ 6ನೇ ತಾರೀಕಿಗೆ. ನಿಮ್ಮ ಹತ್ತಿರ ಚಿತ್ರಮಂದಿರಗಳು ನೋಡಿ, ನಿರ್ದೇಶಕರು ಹೇಳಿದ್ರು ನೋಡಿ ಟ್ರೇಲರ್ ನೋಡಿ, ನಿಮ್ಗೆ ಇಷ್ಟ ಆದರೆ ನೋಡಿ ಅಂಥೇಳಿ. ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸು, ಆ ಟ್ರೇಲರ್ ನೀವು ನೋಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಅಶ್ವಿನಿ ಅವರ ಒಂದು ಸ್ವಲ್ಪ ಪೂರ್ವಾಪರ ಅಂದರೆ ಹಿನ್ನೆಲೆಯನ್ನು ಗಮನಿಸಿದರೆ, ಅಶ್ವಿನಿ ಅನ್ನೋ ಒಂದು ಲೇಬಲ್ ಮೂಲಕನೇ ಅವರು ರಾಮಪ್ರಸಾದ್ ನಮಗೆ ಪರಿಚಯ. ಬರೀ ರಾಮಪ್ರಸಾದ್ ಅಂದ್ರೆ ಯಾರು ಅಂತಾರೆ ಸರ್? ಆ್ಯಕ್ಚುಲಿ ಇನ್ ಸ್ಕೂಲ್ ಡೇಸ್ ಐ ವಾಸ್ ಅ ಸಿಂಗರ್. ಓ ಹೌದಾ? ಹೌದು. ಓಕೆ ಓಕೆ. ಆಮೇಲೆ SLCಲಿ ಒಂದು ಸಬ್ಜೆಕ್ಟ್ ಹೋಗ್ಬಿಡ್ತು ನಮಗೆ, ಸಾಂಸ್ಕ್ರಿಟಲ್ಲಿ. ಓಕೆ. 82 ಒಂದು ಸಬ್ಜೆಕ್ಟ್ ಹೋಗ್ಬಿಡ್ತು. ಆವಾಗ ಕೇಂಬ್ರಿಡ್ಜ್ ಸ್ಕೂಲ್ ಅಂತ ಡಬಲ್ ರೋಡಲ್ಲಿ ಇತ್ತದು, ಕಾನ್ವೆಂಟ್ ಅದು. ಅಲ್ಲಿ ಏನಾಯಿತು ಅಂತಂದರೆ ಸೆಪ್ಟೆಂಬರ್ ಇತ್ತು ಅವಾಗ. ಈಗ ತಕ್ಷಣ ಕೊಟ್ಬಿಡ್ತಾರೆ ಇವಾಗ. ಅವಾಗಿರಲಿಲ್ಲ. ಆವಾಗಿರಲಿಲ್ಲ, ಸೆಪ್ಟೆಂಬರ್ ಇತ್ತು.
6 months 1 ಮಾರ್ಕ್ ಸಂಸ್ಕೃತಲ್ಲಿ ತೊಗೊಂಬಿಟ್ಟೆ. ಆಮೇಲೆ ನಮ್ಮ ತಾಯಿಯವರ ಅಕ್ಕನ ಅಳಿಯ ಮನೋಹರ್ಗೆ ಕ್ಲೋಸ್ ಇದ್ದರು, ಲಹರಿ ಮನೋಹರ್. ನೀನು ನಾನಂದೆ ಪರಿಚಯ ಇದೆ ಅಲ್ಲಿ, ನನಗೆ ಏನೋ ಇದು ಮಾಡಿ ಕೆಲ್ಸಕ್ಕೆ ಹೋಗ್ತೀನಿ ಸೇರಿಸಿ ಅಂತಂದೆ. ಕೆಲಸ ಅಂದರೆ ಪ್ಯಾಷನ್ಗೆ ಹೋಗ್ಬೇಕು ಅಂತ ಅಷ್ಟೇ, ಗೊತ್ತಾಯ್ತು. ಆಮೇಲೆ ಮ್ಯೂಸಿಕಲ್ ಆಸೆ ಇತ್ತಲ್ಲ ನನಗೆ, ಸಿಂಗರ್ ಆ ಒಂದು ಇದಿತ್ತು. ಅಲ್ಲಿ ಹೋಗಿ ಸೇರಿಕೊಂಡೆ ಕೆಲ್ಸಕ್ಕೆ ಸೇರಿಕೊಂಡೆ. ಎಲ್ಲರೂ ಹೆಂಗೆ ಅಂದರೆ ನಾನು ಸ್ಯಾಲ್ರಿಗೆ ಅಂತ ಹೋಗಿಲ್ಲ, ನಾನು ಕಲಿಬೇಕೇನೋ ಮಾಡೋಕು ಅಂತ ಹೋಗಿದ್ದು. 1 ವರ್ಷ ಕೆಲಸ ಮಾಡಿದೆ ಗುರುಗಳೇ. ಒಂದು ಫ್ಯಾಕ್ಟ್ರಿಯಲ್ಲಿ ಮಾಡಿದೆ, ಅಲ್ಲಿ ರಿಟೇಲಲ್ಲಿ ಮಾಡಿದೆ, ಗಾಂಧಿನಗರದಲ್ಲಿ ಇತ್ತು ಅವ್ರದ್ದು ಆಡಿಯೋ ವಿಷನ್ ಅಂತ, ಅಲ್ಲಿ ಕೆಲಸ ಮಾಡಿದೆ. ಇವತ್ತಿಗೂ ನನಗೆ ಒಬ್ಬರೇ ಬಾಸು, ದಟ್ ಈಸ್ ಮನೋಹರ್ ಸರ್. ಕೆಲಸ ಮಾಡಿದ ಒಂದೇ ಜಾಗ, ಅವರೊಬ್ಬರೇ ನನ್ನ ಬಾಸ್ ಇವತ್ತಿಗೂ ಹೋಗಿ ಏನೇ ಇದ್ರೂ ಅವ್ರಿಗೆ ಹೇಳ್ಬಿಟ್ಟು ಮಾಡಿಬಿಟ್ಟೆ ಬರ್ತೀನಿ ನಾನು. ಮನೋಹರ್ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲದಿರೋ ಲಹರಿ ವೇಲು ಅವರ ಬ್ರದರ್. ಹೌದು. ಓಕೆ, ಅವರೇ ಹಿಂದೆ ಅಂದರೆ ಇಬ್ಬರು ಕೆಲಸ ಮಾಡ್ತಾರೆ, ಬಟ್ ಹಿಂದಿನ ಶಕ್ತಿವಂತರ ಅವರು ಮನೋಹರೇ. ಆಮೇಲೆ ಎಲ್ಲ ಸರ್, ಮನೋಹರ್ ಮಾಸ್ಟರ್ ಮೈಂಡ್. ವೇಲು ಆಮೇಲೆ ಅವ್ರು ಜಾಯ್ನ್ ಆದರು. ನಾನು ಕೆಲಸ ಮಾಡುವಾಗ ವೇಲು ಅವರು ಸ್ಕೂಲ್ಗೆ ಹೋಗಿ ಬರ್ತಿದ್ರು, ಸ್ಕೂಲ್ಗೆ ಹೋಗಿ ಬರ್ತಿದ್ರು. ಮನೋಹರ್ ಒಬ್ಬರೇ ಇದ್ದಿದ್ದಲ್ಲಿ ಮೇಜರಾಗಿ. ಅವರು ಗರಡಿಲ್ ಪಳಗಿರೋದು. ನಾನು ಸಿಂಗರ್ ಅಂತ ಹೇಳಿದ್ರಲ್ಲ, ಮತ್ತು ಸಿಂಗರ್ ಯಾಕೆ ಆಗಲಿಲ್ಲ? ಇಲ್ಲ ನಾನು ಅದು ಮ್ಯೂಸಿಕ್ ಅಂತ ಕಲ್ತ್ಕೊಂಡೆ. ಆಮೇಲೆ ನನ್ನ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಅದಕ್ಕೋಸ್ಕರನೇ ನಾನು ಕಂಪ್ನಿ ಮಾಡಿದ್ದು, ಅಶ್ವಿನಿ ಅನ್ನೋದು ಇಟ್ಕೊಂಡು ಕಂಪ್ನಿ. ಆವಾಗ 1985 ಫೆಬ್ರವರಿ 4th ನಾನು ಸ್ಟಾರ್ಟ್ ಮಾಡಿದ್ದು ಕಂಪ್ನಿ. ಫೆಬ್ರವರಿ 4th? ಎಸ್, ಎಕ್ಸಾಕ್ಟ್ಲಿ. ಅಲ್ಲಿಂದ ಶುರು ಮಾಡಿದ್ದು. ಅಂದರೆ ನಮ್ಮ ಬಂದರೆ ನಿಮಗೆ 41 ವರ್ಷ ಆಗುತ್ತೆ. ಹೌದು. ನಮ್ಮ ಸಿಸ್ಟರ್ ಹತ್ರ, ಸೆಕೆಂಡ್ ಸಿಸ್ಟರ್ ಚಂದ್ರ ಅಂತ, ಅವರು ಶಿ ವಾಸ್ ಲಕ್ಕಿ ಟು ಮೀ. ಏನು ಕೊಡ್ತೀವೋ ಕೊಡು ಅಂದೆ. 5,000 ಕೊಟ್ಟಲು ಸರ್. ಅಲ್ಲಿಂದ ಶುರು ಮಾಡಿದ್ದು ನಾನು. 10 ಕ್ಯಾಸೆಟ್ ತಗೋ, 25 ಕ್ಯಾಸೆಟ್ ತಗೋ, ರೆಕಾರ್ಡಿಂಗ್ ಮಾಡು, ಕೊಡು, ಆ ಥರ ಶುರು ಮಾಡಿ ನಲ್ಲತಂಗ ದೇವಿ ಅಂತ ಫಸ್ಟ್ ಪ್ರಾಜೆಕ್ಟ್, ಗುರುರಾಜಲ್ ನಾಯ್ಡು ಅವ್ರದ್ದು. ನಲ್ಲತಂಗ ದೇವಿ, ರಾಜಶೇಖರ್ ವಿಲ್ಸ, ಭೀಮ ವಿಜಯ ಅಂತ 3 ಹರಿಕತೆ. ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು ಗುರುಗಳೇ ಲೈಫ್. ಅಲ್ಲಿಂದ ಶುರು ಆಗಿದ್ದು ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಒಬ್ರ ಹತ್ರ ಸಾಹಿತ್ಯ ಬರ್ಸಿದ್ದೆ, ಒಬ್ರ ಹತ್ರ ಬೀಜ ಮಾಡಿಸಿದ್ದೆ. ಆವಾಗೇ ನಾನು ಶುರು ಮಾಡ್ಕೊಂಡಿದ್ದೆ, ಒಬ್ಬರಿಗೆ ಕಾಂಟ್ರಾಕ್ಟ್ ಕೊಡ್ತಿರ್ಲಿಲ್ಲ. ಐ ಯೂಸ್ ಟು ಟೇಕ್ ದ ಬೆಸ್ಟ್ ಆಫ್ ದ ಟ್ಯಾಲೆಂಟ್ಸ್. ನಿಮ್ಮ ಕೆಪಾಸಿಟಿ ಏನೋ, ನಿಮ್ದು ಏನು ಟ್ಯಾಲೆಂಟ್, ಅದನ್ನು ಅಷ್ಟೇ ತೊಗೊತಿದ್ದೆ. ಅದಕ್ಕೆ ಇನ್ನೊಬ್ರನ್ನ ಹಾಕ್ತಿದ್ದೆ. ಅದೇ ಥರ ಡೆವಲಪ್ ಮಾಡ್ಕೊಂಬಂದೆ. ಓಕೆ. ಈ ಒಂದು ಮ್ಯೂಸಿಕ್ ಇಂಡಸ್ಟ್ರಿ ಅಂದರೆ ಈ ಕ್ಯಾಸೆಟ್, ಆಗಿನ ಕಾಲ ಕ್ಯಾಸೆಟ್ ಕಾಲ. ಹೌದೌದು, ಕ್ಯಾಸೆಟ್. ಸೊ ನಿಮ್ಮ ಬ್ಯಾಕ್ಗ್ರೌಂಡ್ ಹೇಳಿ ನಂಗೆ ಸ್ವಲ್ಪ. ಅಂದರೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಿದ್ರು, ಹೇಗೆ ಈ ಅಭಿರುಚಿ ಬಂದದ್ದು ಹೆಂಗೆ ನಿಮಗೆ? ಇಲ್ಲ, ನಮ್ಮ ಫಾದರ್ ವಾಸ್ ಅ ಸ್ಮಾಲ್ ಬಿಸ್ನೆಸ್ ಮ್ಯಾನ್. ಓಕೆ. ವೆರಿ ಹಾನೆಸ್ಟ್, ಸೊ ಈ ಕುಡ್ ಬಿ ಸಕ್ಸಸ್ಫುಲ್. ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದೆ, ನಮ್ಮ ಲೈಫೇ ಸ್ಟಾರ್ಟ್ ಆಗಿದೆ. ಮ್ಯೂಸಿಕ್ ಅಂದರೆ ನನ್ನಿಂದನೇ ಸ್ಟಾರ್ಟ್ ಆಗಿದ್ದು. ಅದರಿಂದನೇ ಟೋಟಲ್ ಇದು ಮಾಡ್ಕೊಂಡು ಬಂದಿದ್ದು ಅಷ್ಟೇ. ಬಿಕಾಸ್ ಐ ವಾಸ್ ಲಿಟಲ್ ಕೀನ್ ಇನ್ ಮ್ಯೂಸಿಕ್, ಸಿಂಗಿಂಗ್, ಐ ಕೇಮ್ ಟು ದಿಸ್ ಇಂಡಸ್ಟ್ರಿ. ಓಕೆ. ಸೊ ಇವತ್ತು ನಿಮ್ಮ ಹತ್ರ 50,000 ಲೇಬಲ್ಗಳಿದೆ. ಅಂದರೆ ಅಷ್ಟೊಂದು ಕಾಪಿರೈಟ್ ಇರುವಂಥ ಒಂದು ಮ್ಯೂಸಿಕ್ ನಿಮ್ಮ ಒಂದು ಭಂಡಾರದಲ್ಲಿದೆ. ಎಸ್ ಸರ್. ಸೊ ಈ ಜರ್ನಿ ಇಷ್ಟು ಸಕ್ಸಸ್ಫುಲ್ ಆಗಬೇಕಾದ್ರೆ ಓಕೆ, ಏನು ಕಾರಣ ಅಂತ ಹೇಳ್ತೀರಾ, ಅಥವಾ ಯಾರ ಹೆಸರನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಒಂದು ಶ್ರಮ ಇದ್ದೇ ಇರುತ್ತೆ, ಬಟ್ ನಿಮ್ಮ ಶ್ರಮದ ಬಗ್ಗೆ ಕೂಡ ಹೇಳಿ. ಅಂದರೆ ಒಬ್ಬ ವ್ಯಕ್ತಿ, ಒಬ್ಬ ನಾರ್ಮಲ್, ನಿಮ್ಮ ತಂದೆ ಬಿಸ್ನೆಸ್ ಮ್ಯಾನ್ ಆಗಿದ್ರು, ಬಟ್ ಅದನ್ನು ಮೀರಿ ಒಂದು ಬೆಳೆಯೋದಿದೆಯಲ್ಲ, ಅದು ಒಂದು ಥ್ರೆಶೋಲ್ಡ್ ದಾಟಿ, ಹೊಸ್ತಲು ದಾಟಿ ಒಂದು ನಮ್ಮ ತಾಯಿ ಆಶೀರ್ವಾದ ಸರ್. ನಮ್ಮ ತಾಯಿ ಆಶೀರ್ವಾದನೇ ಇವತ್ತಿಗೂ ನಾನು ಹಿಂದೆ ಅವರೇ ಇರೋದು. ಬೇರೆಯವರಿಗೂ ಅವ್ರ ಆಶೀರ್ವಾದ ಇದೆ. ನೀನು ಎಲ್ಲೇ ಹೋಗು, ಏನೇ ಮಾಡು, ಚೆನ್ನಾಗಿ ಮಾಡು, ಮೋಸ ಮಾಡಬೇಡ ಅಂತಲೇ ನನಗೆ ಅಡ್ವೈಸ್ ಮಾಡಿದ್ದು. ಒಳ್ಳೇದು ಮಾಡಿದ್ದೀನೋ ಏನೋ ನನಗೆ ಗೊತ್ತಿಲ್ಲ ಸರ್, ಕೆಟ್ಟದಂತೂ ಯಾರಿಗೂ ಮಾಡಿಲ್ಲ ನಾನು. ನನ್ನ ಇದರಲ್ಲಿ ವಿ ಹ್ಯಾವ್ ವರ್ಕ್ ವೆರಿ ಹಾರ್ಡ್ ಫಾರ್ ಇಟ್. ಆ್ಯಂಡ್ ಈ ಕೆಲಸ ಆಗಬೇಕು ಅಂದರೆ ನಾನು ಹಿಂದೆ ಮುಂದೆ ನೋಡ್ತಿರ್ಲಿಲ್ಲ, ಅವ್ರಿಗೆ ಹೇಳ್ತಿರ್ಲಿಲ್ಲ, ನೀನು ಮಾಡ್ಕೊಂಬ ಅಂತಿರಲಿಲ್ಲ, ನಾನೇ ಹೋಗ್ತಾಯಿದ್ದೆ. 15 ದಿವಸ ಟ್ರಾವೆಲಿಂಗು ಆಲ್ ಓವರ್ ಕರ್ನಾಟಕ, 15 ದಿವಸ ಸ್ಟುಡಿಯೋಲ್ಲಿ ಕೂತ್ಕೊಂಡು ನಾನು ವರ್ಕ್ ಮಾಡ್ತಾಯಿದ್ದು. ಪ್ರೋಗ್ರಾಮ್ ಮಾಡೋದು ನಾನು, ಅದನ್ನು ಸೇಲ್ ಮಾಡಿ ಕಲೆಕ್ಷನ್ ತರೋದು ನಾನು. ಇನ್ನು ಒಳಗಡೆ ನಮ್ಮ ಸ್ಟುಡಿಯೋ ಒಳಗಡೆ ರೆಕಾರ್ಡಿಂಗ್ ಕಂಪ್ನಿಯಲ್ಲಿ ನಮ್ಮ ಸಿಸ್ಟರ್ಸು, ನಮ್ಮ ಬ್ರದರ್ಲ್ಲ ವರ್ಕ್ ಮಾಡ್ತಾಯಿದ್ರು. ಬಟ್ ಐ ವಾಸ್ ಅ ಮೇನ್ ಥಿಂಗ್ ಟು ಗೆಟ್ ದ ಕಂಟೆಂಟ್ ಡನ್ ಆ್ಯಂಡ್ ಗೆಟ್ ದ ಆರ್ಡರ್ಸ್ ಆ್ಯಂಡ್ ಪೇಮೆಂಟ್. ಆ ಪೋರ್ಟ್ಫೋಲಿಯೋ ನಾನು ಇಟ್ಕೊಂಡಿದ್ದೆ.
ಅಂದಲೇ ನನಗೆ ಅಷ್ಟು ಇದು ಸಿಕ್ತು ನನಗೆ ಮಾಡೋದು. ಬಿಸ್ನೆಸ್ ನೀವು ನೋಡ್ಕೊಂಡ್ರಿ ಬೇಸಿಕಲಿ. ಎಕ್ಸಾಕ್ಟ್ಲಿ. ಅವ್ರಿಗೆಲ್ಲ ಕೆಲಸ ಲೆಕ್ಕದಲ್ಲಿ ಕೊಟ್ಟಿದ್ದೆ ಮಾಡ್ಕೊಂಡು ಹೋಗುತ್ತೆ. ಬಟ್ ಐ ಯೂಸ್ ಟು ಡೂ ಆಲ್ ದ ಪ್ಲಾನಿಂಗ್ ಎವ್ರಿಥಿಂಗ್ ಲೈಕ್ ದಟ್. ಟಿಲ್ ಟುಡೇ ಕಂಟೆಂಟ್ ಇರೋದ್ರಿಂದನೇ ನನಗೆ ಅಷ್ಟು ನಾಲೆಜು. ಒಂದು 250-300 ಡ್ರಾಮಾ ಇದೆ ಬಾಸ್ ನನ್ನ ಕಂಪ್ನಿಯಲ್ಲಿ. ಓಕೆ. ಉತ್ತರ ಕನ್ನಡ ನೀವು ನೇಮ್ ಗುಡ್ಗೇರಿ ಎನ್ ಬಸವರಾಜ್ ಆಗಲಿ ಅಂತೆಂಥ ದೊಡ್ಡ ರೈಟರ್ಸ್ ಎಲ್ಲ ನಾನು ಅವ್ರು 3 hours ಡ್ರಾಮಾನ 1 hour ರೆಡಿ ಮಾಡಿ ನಾನು ಆಡಿಯೋ ಮಾಡ್ತಾಯಿದ್ದೆ. ಓಕೆ. ಈಗೇನು ಸ್ಕ್ರೀನ್ ಪ್ಲೇ ಅಂತಾರೆ ಇವರು, ಅದನ್ನು 40 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀನಿ. ಅದರಿಂದ ಐ ನ್ಯೂ ದ ಲಿಟಲ್ ಸಬ್ಜೆಕ್ಟ್ ಮೇಲೆ ಹೋಲ್ಡ್ ಇತ್ತು ನನಗೆ. ಓಕೆ ಓಕೆ ಓಕೆ. ಇದು ಜಡ್ಜ್ ಆಗುತ್ತೆ, ಜಡ್ಜ್ಮೆಂಟ್ ಆಗುತ್ತೆ, ಹೋಗುತ್ತೆ ಅನ್ನೋದು ಒಂದು ಇದಿತ್ತು ಅಷ್ಟೇ ನನಗೆ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಸೂಪರ್ ಹಿಟ್ ಆಗಿದ್ದು ಯಾವುದು ನಿಮ್ಮ ಕ್ಯಾಸೆಟ್ಟು? ಸರ್ ನಲ್ಲತಂಗನೇ ಸೂಪರ್ ಹಿಟ್ ಮೊದಲನೇದೇ. ಅಯ್ಯೋ ಎಲ್ಲ ಬಿಟ್ಬಿಟ್ರು ನಲ್ಲತಂಗ ಕಂಪ್ನಿನಾಗ ಶುರು ಮಾಡಿದ್ರು. ನಲ್ಲತಂಗ ಅಂದ್ರೆ ತಮಿಳ್ ಅದು? ಅದು ನಲ್ಲತಂಗ ಇಲ್ಲ, ಕನ್ನಡನೇ ಅದು. ರಾಜರ ಅಣ್ಣ ತಂಗಿ ಕತೆ ಅದು ಆ್ಯಕ್ಚುಲಿ. ಹೌದಾ? ಅಣ್ಣ ತಂಗಿ ಮಾಡಿರಲ್ಲ ಇವರು, ಅದೇ ಬೇಸೇನೆ. ಓಕೆ. ಶಿವರಾಜ್ ಕುಮಾರ್ದು ಮಾಡಿಲ್ವ ಬಸ್, ಹೌದು ಅದೇ ಬೇಸೇನೆ ಅದು. ಓಕೆ. ಸೂಪರ್ ಹಿಟ್ ಅದು. ಓಕೆ ಓಕೆ ಓಕೆ. ಇವತ್ತಿಗೂ ನೀವು ಯೂಟ್ಯೂಬ್ಗೆ ಹೋದ್ರೆ ದಟ್ ಈಸ್ ನಂಬರ್ 1. ಹರಿಕತೆ. ಗುರಾಜುಲ್ ನಾಯ್ಡು ಹರಿಕತೆ. ಅದೇ ಫಸ್ಟು. ಅದಾದಮೇಲೆ ಮಾವನ ಮಗಳೇ ಅಂತ ಮಾಡಿದೆ, ಜಾನಪದ ಗೀತೆ. ಗುರುರಾಜ್ ಹೊಸಕೋಟೆಗೆ ಅವಾಗ ಲಹರಿದು ಅಗ್ರಿಮೆಂಟ್ ಇತ್ತು. ನಾನು ಹಾಡೋಕ್ಕಾಗಲ್ಲ, ಮಾಡೋಕ್ಕಲ್ಲ, ಸಾಹಿತ್ಯ ಬರಿಬೋದಾ ಅಂದೆ. ಹ್ಞೂ ಅಂದರು. ಸಾಹಿತ್ಯ ತೊಗೊಂಡೆ. ಅದೇ ಮ್ಯೂಸಿಕ್ ಡೈರೆಕ್ಟರ್ಗೆ ಮ್ಯೂಸಿಕ್ ಮಾಡಿಸ್ದೆ. ಸಿಂಗರ್ ಯಾರು ಅವಾಗ ವೀರೇಶ್ ಕಿತ್ತೂರು ಅಂತ ಇದ್ದರು. ಆವಾಗ ಗದಗಲ್ಲಿ ಒಂದು ರೆಕಾರ್ಡಿಂಗ್ ಮಾಡ್ತಾಯಿದ್ರು, ರೂಮಲ್ಲಿ ರೆಕಾರ್ಡಿಂಗ್ ಮಾಡ್ತಾಯಿದ್ರು. ಏನಯ್ಯ ರೂಮಲ್ಲಿ ಮಾಡ್ತೀಯ, ನೀನು ಸ್ಟುಡಿಯೋಗೆ ಬಂದು ನೀನು ಹೆಂಗಿರ್ತಾನೆ ಅವನ್ನ ಸ್ಟುಡಿಯೋಗೆ ತಗೊಂಬಂದೆ. ಓಕೆ. ಅದೇ ಮಾವನ ಮಗಳೇ ಅಂತ, ಅದು ಎಕ್ಸ್ಟ್ರಾರ್ಡನರಿ ಓಡ್ತು. ಸೊ ನನ್ನ ನಡುವಿದ್ದೀನಿ ನಾನು ಮಾಸ್ಟರ್ ಹಿರಣ್ಯಂದು ಮಾಸ್ಟರ್ ಪೀಸ್ ಯಾವುದು ಅಲ್ಲಿ ನಾನು ಯಾವ ಟಚ್ ಮಾಡಿದ್ದೆ ಮಾಸ್ಟರ್ ಪೀಸ್ಗೆ. ಅವ್ರು ಸ್ಟಡಿ ಮಾಡ್ತಿದ್ದೆ, ಗೌರಿ ಶಕಿ ಯಾವ್ದು ಫೇಮಸ್ಸು. ಓಕೆ. ಅದ್ರ ಬಂದು ಹಿಡಿತಿದ್ದೆ ನಾನು. ದಟ್ ವಾಸ್ ಮೈ ಕ್ಯಾರೆಕ್ಟರ್ ಬಾಸ್. ಆಫ್ಕೋರ್ಸ್. ನಾಟ್ ಈಸಿಲಿ ಅವೈಲೇಬಲ್, ನನಗೆ ಬೇಡ ಅಂತಿದ್ದೆ. ಯಾವ್ದು ಸಿಕ್ಕಲ್ಲೋ ಅದಕ್ಕೆ ಕೈ ಹಾಕ್ತಿದ್ದೆ ನಾನು. ಓಕೆ ಓಕೆ. ಈ ರೆಕಾರ್ಡಿಂಗ್ ಎಲ್ಲ ನೀವು ಸ್ಟುಡಿಯೋದಲ್ಲೇ ಮಾಡ್ತಿದ್ರಾ? ಅಂದರೆ ನಾಟಕಗಳ ರೆಕಾರ್ಡಿಂಗ್ ಕೂಡ ನೀವು ಸ್ಟುಡಿಯೋದಲ್ಲಿ ತಂದು? ಹೌದೌದು. ಸ್ಟುಡಿಯೋ ಕರ್ಕೊಂಬಂದು ಅವಾಗೆಲ್ಲ ಬೇರೆ ಸ್ಟುಡಿಯೋ ಇತ್ತು. 2000 ನಾನು ಓನ್ ಸ್ಟುಡಿಯೋ ಮಾಡಿದ್ದು ಫಸ್ಟು. ಅಶ್ವಿನಿ ಡಿಜಿಟಲ್ ಸ್ಟುಡಿಯೋಸ್ 2000 ಮಾಡಿದ್ದು ನಾನು. 1985 to 15 years I was doing in other places. ಓಕೆ ಓಕೆ ಓಕೆ. ಎಲ್ಲಿ ಮಾಡಿದ್ರಿ ಸ್ಟುಡಿಯೋ ನೀವು? ಈಗಿರುವಂಥ ಜಾಗದಲ್ಲೇ ಮಾಡಿದ್ದ? ಇಲ್ಲ, ಫಸ್ಟ್ ಮಾಡಿದ್ದು ವಿಜಯನಗರದಲ್ಲಿ. ಕೇಂಬ್ರಿಡ್ಜ್ ಸ್ಕೂಲ್ ಪಕ್ಕದಲ್ಲಿ ಫಸ್ಟ್ ಸ್ಟುಡಿಯೋ ಮಾಡಿದ್ದು ನಾನು ಅಲ್ಲಿ. ನಮ್ಮದು ಅನ್ನೋದು ಸ್ಟುಡಿಯೋ ಅದೇನೆ. ಅದಾದಮೇಲೆ ಇನ್ನೊಂದು ಮಾಡಿದೆ. ಈ ಎಲ್ಲ ಫಿಲಿಮ್ ಅವ್ರು ಬಂದುಬಿಟ್ರು, ಇಲ್ಲಿ ನಮಗೂ ಜಾಗ ಇಲ್ದಂಗೆ ಆಯಿತು ಅಂದ್ಬಿಟ್ಟು ಮೇಯ್ನ್ ರೋಡಲ್ಲಿ ಕ್ಲಬ್ ರೋಡಲ್ಲಿ ಇನ್ನೊಂದು ಸ್ಟುಡಿಯೋ ಜಾಗ ರೆಂಟಿಗೆ ತೊಗೊಂಡು ಅಲ್ಲಿ ಶುರು ಮಾಡಿಕೊಂಡೆ. ಅರ್ಚನಾ ಸ್ಟುಡಿಯೋಸ್ ಅಂತ ಅಲ್ಲಿ ಮಾಡಿದೆ. ಈ ಅಶ್ವಿನಿ ಅಂತ ಹೆಸರಿಟ್ಟಿದ್ದು ನಿಮ್ಮ ಮಗಳು? ಇಲ್ಲ ಇಟ್ಟಿದ್ದು ನೀವು? ಆಮೇಲೆ ಫಸ್ಟ್ ಇಟ್ಟಿದ್ದು ಕಂಪ್ನಿ ಹೆಸರೇ. ಆಮೇಲೆ ಮಗಳು ಹುಟ್ಟಿದ್ಲು, ಅವಳಿಗೆ ಹೆಸರಿಟ್ಟೆ. ಯಾಕೆ ಅಶ್ವಿನಿ ಅಂತ ಹೆಸರಿಟ್ರಿ ಕಂಪ್ನಿಗೆ? ಏನಾದರೂ ಕಾರಣ ಇತ್ತಾ? ಅಲ್ಲ, ನಾನು ನಮ್ಮ ಡಿಸೈನ್ ಕ್ರಿಯೇಟರ್ಸ್ ರಾಜ್ಕುಮಾರ್ ಅಂತ ಒಬ್ಬರು ಇದ್ರು. ಡಿಸೈನ್ ಕ್ರಿಯೇಟರ್ಸ್ ಅಂತ ಅವರ ಶಾಪ್ ಬಿ ರಾಜ್ಕುಮಾರ್ ಅಂತ ಗಾಂಧಿನಗರದಲ್ಲಿ ಇದ್ದಿದ್ದು ಅವ್ರದ್ದು. ಟಿಲ್ ನಾವು ಅವರೇ ನಮ್ಮ ಎಂಬ್ಲಮ್ ಮೇಲೆ ಅವರೇ ಮಾಡಿದ್ದು. ಈಗ ಡಿಸ್ಕಷನ್ ಮಾಡೋವಾಗ ಮಾತಾಡುವಾಗ ಅಶ್ವಿನಿ ಅಂತ ಇಟ್ಬಿಡು ಗುರು ಅಂತಂದರು. ಅಶ್ವಿನಿನ ಓಕೆ, ನಾನು ಏನಾದ್ರು ನ್ಯೂಮರಾಜಿಕಲ್ಲಿ ಏನಕ್ಕೆ ಅಶ್ವಿನಿ ಅಂದರೆ ಸ್ಟಾರ್ಟ್ ಆಗುತ್ತೆ ಇಡು ಅಂತ ಇಟ್ಟಿದ್ದು ಅಷ್ಟೇ. ಓಕೆ ಓಕೆ ಓಕೆ. ಆದರೆ ಅಶ್ವಿನಿ ಲೋಗೋ ಮತ್ತು ಆ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಅವರೇ ನಮ್ಮ ಡಿಸೈನ್ ಕ್ರಿಯೇಟರ್ಸ್ ರಾಜ್ಕುಮಾರ್ ಅವರೇ ಮಾಡಿದ್ದು. ಅದೇ ಅವಾಗಿಂದ ಅದನ್ನೇ ಉಳಿಸ್ಕೊಂಡಿದ್ದಾರೆ. ಹೌದು, ಇವಾಗೂ ಅದೇನೆ. ಏನೇ ಬಂದರೂ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಫಸ್ಟ್, ಅದಾದಮೇಲೆ ಎಲ್ಲ ಬರುತ್ತೆ. ಆಮೇಲೆ ಸಿನಿಮಾಗಳಲ್ಲಿ ನಿಮ್ದು ಸೂಪರ್ ಹಿಟ್ ಕ್ಯಾಸೆಟ್ಗಳು ಯಾವುದು? ಕನಸುಗಾರ, ಅದು ಫಸ್ಟೇ. ಸುಮಾರಿದೆ ಸರ್ ಪಿಕ್ಚರಲ್ಲಿ. ಒಂದು 150-200 ಆಡಿಯೋ ಇದೆ ನಮ್ಮ ಹತ್ರ ಫಿಲಿಮ್ದು. 60-70% ಸಕ್ಸಸ್. ಯಾಕೆಂದರೆ ನಾನು ಕಾಂಟ್ರಾಕ್ಟ್ ಹೆಂಗೆಂದರೆ, ಈಗ ಪ್ರೊಡ್ಯೂಸರ್ಗೆ ರೆಡಿಮೇಡ್ ಆಡಿಯೋ ತೊಗೊತಿರಲಿಲ್ಲ ನಾನು. ಅವ್ರು ಹೆಂಗೆ ಮಾಡ್ತಿದ್ದೆ ಅಂದರೆ, ನಿಮ್ಗೆ ಯಾವ ಮ್ಯೂಸಿಕ್ ಡೈರೆಕ್ಟರ್ ಬೇಕು ನಾನು ಮಾಡಿಸ್ಕೊಟ್ಬಿಡ್ತೀನಿ, ಅದಕ್ಕೆ ಇಷ್ಟು ಅಂತ ಬಡ್ಜೆಟ್, ಇಷ್ಟು ಕೊಡಿ ಸಾಕು ನಾನು ಮಾಡ್ತೀನಿ ಅಂತಿದ್ದೆ. ಮ್ಯೂಸಿಕ್ ನೀವೇ ಮಾಡಿಸ್ಬಿಡ್ತಿದ್ದೆ? ನಾನೇ ಮಾಡಿಸಿ ಅವ್ರಿಗೆ ಕೊಡ್ತಿದ್ದೆ, ಆಡಿ ನಾನು ಇಟ್ಕೊತಿದ್ದೆ. ಬೇಕಾದಷ್ಟಿದೆ ಆ ಥರ. ದೊಡ್ಡ ಪಿಕ್ಚರ್ ಮಾಡಿದ್ದೀನಿ ಸರ್. ಓಕೆ 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 ಓಕೆ. ಪಿಕ್ಚರ್ಗಳನ್ನ ಆಡಿಯೋ ಇಟ್ಟಾಗಿರೋದು. ಯಾಕೆ ನಾವು ಕೂತ್ಕೊಂಡು ಹಂಗೆ ಬೇಕು ಹಿಂಗೆ ಬೇಕು ಅಂತಿದ್ದೆ. ಈಗ ನಾವು ಗುರುಕೇನು ಕೂತ್ಕೊತಾ ಇದ್ವಿ, ಡಿ ರಾಜೇಂದ್ರ ಬಾಬು ಕಂಪೋಸಿಂಗ್ಗೆ ಒಂದು ಸಾಂಗ್. ಅವರು ಯಾವ ಸಿನಿಮಾಗೆ? ಅವ್ರು ಇದಕ್ಕೆ ಯಾವುದಕ್ಕೊಂದು ಮಾಡಿಸ್ತಾರೆ. ಸಚ್ಚಿಗೋ ಯಾವುದೋ ಸಚ್ಚಿಗೆ ಯಾವುದೋ ಮಾಡಿಸಿದ್ರು ಸರ್. ಒಳ್ಳೆ ಟ್ಯೂನ್ ಬೇಡ ಅಂದ್ಬಿಟ್ರು ಅವರು. ನಾನು ಗುರು ಫೋರ್ಸ್ ಮಾಡ್ತಾಯಿದ್ದಾರೆ, ಇಲ್ಲ ಇದು ಚೆನ್ನಾಗಿದೆ ಹಂಗೆ ಅಂತ. ಬೇಡ ಬಿಡಿ ಸರ್, ಬೇರೆ ಮಾಡಿ, ಅವ್ರಿಗೆ ತೊಂದರೆ ಇಲ್ಲ ಮಾಡಿ ಅಂತೇಳಿ ಅವ್ರು ಆ ಕಡೆ ಎದ್ದೋಗಿ ಹಣ ಇದು ನನಗಿರೋಣ ಅಂತ ಇಟ್ಕೊಂಡ್ಬಿಡ್ತಿದ್ದೆ. 100% ಇಟ್ಟಾಗೋ ಸಾಂಗ್ ಅದು. ಓಕೆ. ಆ ಥರ ಬೇಕಾದಷ್ಟು ಸ್ಟಾಕ್ ಇಟ್ಕೊಂಡಿದ್ದೆ. ಅವ್ರು ಇದು ಹಣ ಇದು ನನ್ನ ಅಕೌಂಟಲ್ಲಿ ಇಟ್ಟಿದ್ದು, ಬೇರೆ ಯಾರು ಕೊಡಬೇಡಿ ಅಂತಿದ್ದು. ಓಕೆ. ಆ ರೀತಿ ವೈ ಹ್ಯಾಡ್ ದಿಸ್ ನಾಲೆಜ್ ಅಂದರೆ ಮೈ ಎಕ್ಸ್ಪೀರಿಯನ್ಸ್ ವಾಸ್ ಇನ್ ಮ್ಯೂಸಿಕ್, ದಟ್ಸ್ ಆಲ್.
ಇದು ಇದು ತುಂಬ ಇಂಪಾರ್ಟೆಂಟ್ ಸ್ಕಿಲ್ ಇದು ಆ್ಯಕ್ಚುಲಿ. ಅಂದರೆ ಒಂದು ಹಾಡು ಹಿಟ್ ಆಗುತ್ತೆ ಅನ್ನೋದು ಆ್ಯಕ್ಚುಲಿ ಏನು ಗೊತ್ತಾ, ನೀವು ಲಿರಿಕ್ಸ್ ಎಲ್ಲ ಸೇರಿದ ಮೇಲೆ ಹೊರಗಡೆ ಬಂದಮೇಲೆ ಅವ ಸೂಪರ್ ಆಗಿದೆ ಅನ್ನೋದು ಬೇರೆ, ಬಟ್ ಟ್ಯೂನ್ ಟೈಮಲ್ಲಿ ಕಂಡು ಹಿಡಿಯೋದಿದೆಯಾ? ಹಾರ್ಮೋನಿಯಂ ಇಲ್ಲ ಸರ್, ಹಿಂಗೆ ಅವ್ನು ರೀಡ್ ನೋಡಿಸಿದ್ರೆ ಎತ್ತಿಕೋ ಸೈಡ್ಗೆ ಅಂತಿದ್ದೆ ನಾನು. ದೇವೇಂದ್ರ ಕುಮಾರ್ ಅಂತ ಈಗಲೂ ನಮ್ಮಲ್ಲೇ ಇದ್ದಾರೆ. ಅವರು ಈಸ್ ಒನ್ ಆಫ್ ಇಟ್ಸ್ ಕೈಂಡ್ ಮ್ಯೂಸಿಕ್. ಹಂಗೆ ಈ ಚೆನ್ನಾಗಿಲ್ಲ ಟಕ್ಕನ್ ಚೇಂಜ್ ಮಾಡೋರು. ಆಮೇಲೆ ರೈಟಿಂಗಲ್ಲಿ ಎಚ್ ಕೆ ರೆಡ್ಡಿ ಅಂತ ಡ್ರಾಮಾ ರೈಟ್ರ್ ಅವರು, ಭಾಳ ಅವ್ರು ಇಲ್ಲ ಇವರು. ಈಗ ಓಪನಿಂಗೇ ಕೂತ್ಕೊತಿದ್ದೆ, ಇಲ್ಲ ಇದು ಯಾಕೋ ಸೆಟ್ ಆಗ್ತಿಲ್ಲ ರೀ, ಬೇರೆ ಬರೀ ಅಂದರೆ ಒಂದು 5 ಥರ ಬರೆಯೋರು ಓಪನಿಂಗೇನೆ ಡ್ರಾಮಾ ಅವರೊಂದು. ಆಮೇಲೆ MS ರವಿಗೌಡ ಅಂತ ಹೆಸರು ಕೇಳಿರ್ಬೇಕು ನೀವು. ಚಿಕ್ಕಮ್ಮಿ ಕೇಳಿ ದೊಡ್ಡಮ್ಮಿ, ದೊಡ್ಡಮ್ಮಿ ಕೇಳಿ ಚಿಕ್ಕಮ್ಮಿ ಹಾಡು ಕೇಳಿದ್ದೀನಿ. ಅಯ್ಯೋ ಅವನು ನಮಗೆ ಮ್ಯೂಸಿಕ್ಕು. ಓಕೆ. ಅವ್ನಿಗೇನಿಲ್ಲ, ಈ ಬೀಜ ಮೆತ್ಬಿಟ್ಟು ಮಗ ಇದೊಂದು ಟ್ಯೂನ್ ಮಾಡಿದ್ರೆ ಟಿಂಗು 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 ಅದನ್ನ ಹಂಗೆ ಟ್ಯೂನ್ ಆಡ್ಬಿಟ್ರು ನಾನು. ಓಕೆ. ಅಂಥ ಪ್ರಲಯ ಅವನು. ಓಕೆ. ನನ್ನ ಹತ್ರ ಇದ್ದಿದ್ದವ್ರೆಲ್ಲ ಟಾಪ್ ಲಿಸ್ಟ್ ಅವ್ರು, ಅಂದರೆ ಏನೆಲ್ಲರೂ ಮಾಡ್ಕೊಡೋರು ಇದ್ರು. ಸೊ ಇಟ್ ವಾಸ್ ಈಸಿ ಫಾರ್ ಮೀ ಟು ಎಕ್ಸಿಕ್ಯೂಟ್ ದ ಥಿಂಗ್ಸ್. ಬಟ್ ನಿಮಗೆ ಆ ಒಂದು ಸೆನ್ಸು ಮತ್ತು ಅದೊಂದು ಸ್ಕಿಲ್ಲು ಇದೆಯಲ್ಲ, ಎಲ್ಲರನ್ನೂ ಸೇರಿಸೋದು, ಅದು ಇಟ್ಸ್ ನಾಟ್ ಇಟ್ಸ್ ಒಂದು ರೀತಿಯಿಂದ ನಿಮ್ಮ ಬ್ಲೆಸ್ಸಿಂಗ್. ಬಟ್ ಆ ಟೈಮ್ ಇದೆಯಲ್ಲ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಟೈಮಿಂಗ್ ಅಂತ ಇರುತ್ತಲ್ವಾ, ಅಂದರೆ ಕರೆಕ್ಟಾಗಿ ಅಂದರೆ ಗ್ರಾಮಾಫೋನ್ ಎಲ್ಲ ಹೋಗಿ ಕ್ಯಾಸೆಟ್ ಶುರು ಆದರೆ ಏನು ಕ್ಯಾಸೆಟ್ ಅಂಗಡಿಗಳಲ್ಲಿ ಜನ ಮುಗಿಬೀಳೋದು, ಆಮೇಲೆ ಹೊಸದು ಬಂದ ತಕ್ಷಣ ತೊಗೊಳ್ಳೋದು, ಆಮೇಲೆ ಬೀದಿಗಳು ಹೋಗ್ತಿದ್ರೆ ಎಲ್ಲ ಕಡೆ ಅದೇ ಹಾಡು. ಅದು ಏನು ಜಮಾನ. ಟ್ರ್ಯಾಕ್ಟ್ರಲ್ಲಿ ಸರ್, ಉತ್ತರ ಕರ್ನಾಟಕ ಟ್ರ್ಯಾಕ್ಟ್ರ್ ಎಲ್ಲ ಅಯ್ಯೋ ಒಂದು ಆಡಿಯೋ ಬಿಟ್ಟರೆ ಎಲ್ಲ ಕಡೆ ನಮ್ದಿರೋದು ಎಷ್ಟು ಖುಷಿ ಆಗೋದು ಗೊತ್ತಾ. ಅವಾಗ ಒಂದು ಆಡಿಯೋ ಇಟ್ಟಾಗ್ಬಿಟ್ರೆ ಅಲ್ಲಿ ಆಡಿಯೋದಲ್ಲಿ ಎಲ್ಲ ಟ್ರ್ಯಾಕ್ಟ್ರು ಅದು ನಮ್ಗೆ ಅದೇ ಹಾಡು ಪ್ಲೇ ಆಗೋದು. ಆಮೇಲೆ ಟೆಂಪಲ್ಸು, ಯಾವ ಟೆಂಪಲು ನಾವು ಬಿಟ್ಟಿಲ್ಲ ಉತ್ತರ ಕರ್ನಾಟಕ. ಓಕೆ. ನಾವು ಎಂಟ್ರಿ ಆದರೆ ಬೇರೆಯವ್ರು ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನಾನು. ಅವನು ಏನು ಮಾಡೋ ನಾನೇ ಮಾಡ್ಕೊಟ್ಬಿಡ್ತಿದ್ದೆ ಅವ್ರಿಗೆ. ಓಕೆ. ಯಾವ ಹಾಡಬೇಕು ನಾನೇ ಮಾಡ್ಕೊಡ್ತಿದ್ದೆ. ಟೆಂಪಲ್ ಸ್ಟಾಲ್ಸಲ್ಲಿ ಎಲ್ಲ ಕಂಪ್ಲೀಟಾಗಿ ಬನಶಂಕರಿ, ಎಲ್ಲಮ್ಮ, ಬೇಕಾದಷ್ಟಿದೆ ಸರ್ ಅಲ್ಲೆಲ್ಲ. ಅದೇ ನನ್ನ ಮೇನ್ ಬೇಸ್ ಗುರುಗಳೇ. ಅದಾದಮೇಲೆ ಜೋಗಿ ಬಂತದ್ದೆಲ್ಲ ಆದಮೇಲೆ ಮೈ ಬೇಸ್ ಆ್ಯಂಡ್ ಸ್ಟ್ರಾಂಗ್ ಪಾಯ ಅಂದರೆ ನನಗೆ ಆ ಮ್ಯೂಸಿಕ್ಕು, ಆ ಟೆಂಪಲ್ಸು, ಆ ಇದನ್ನೆಲ್ಲ ಕಾಂಟ್ಯಾಕ್ಟ್ಸ್. ಸೊ ಆವಾಗ ನೀವು ಮ್ಯೂಸಿಕಲ್ ರೈಟ್ಸ್ಗಳನ್ನ ಏನು ತೊಗೋತಿದ್ರಲ್ಲ, ಓಕೆ, ಅದೇ ನೀವು ಹೇಳಿದ್ರಿ ನೀವು ಪ್ರಳಯ ಅಂತ ಕನೆ. ಈಗ ಮ್ಯೂಸಿಕೆಲ್ಲ ರೆಡಿ ಮಾಡಿದ್ಮೇಲೆ ತೊಗೊಳ್ಳೋದು ಬೇರೆ, ಮ್ಯೂಸಿಕ್ ರೆಡಿ ಹಾಕಿನ ಮುಂಚೆನೇ ತೊಗೊಳ್ಳೋದಿದೆಯಲ್ಲ, ನೀವೇ ಮಾಡಿಸ್ಬಿಡೋದು. ನಾವೇ ಮಾಡಿಸ್ಕೊಡ್ತಿದ್ದೆ ಸುಮಾರು. ನಮ್ಮಲ್ಲಿ ಒಂದು 60%, 50 to 60%, 50% ಇಟ್ಕೊಳ್ಳಿ ನಾವೇ ಮಾಡಿಸಿರೋದು. ಗುರುಕಿರ ನಮ್ಮದು ಎಷ್ಟು ಕಾಂಬಿನೇಷನ್ ಸರ್. ಅವಾಗ ಯಾರೋ ಬಂದು ಹಿಂಗೋ ಕೇಳೋರು, ಇಲ್ಲ ಆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿ ಅಂತ. ಆಗಲ್ಲ, ಅವರಾದರೆ ನಾನು ತಗೊಳ, ಇವರಾದರೆ ತಗೊತೀನಿ, ಅವ್ರು ಫುಲ್ ಬಿಸಿ, ನೀನು ಅನ್ಕೊಂಡು ನಾನು ಮಾಡ್ಕೊತೀನಿ ಅಂದರೆ ಕೊನೆಗೆ ಇನ್ನೊಬ್ಬರು ಬಂದು ಅಪ್ಪ ನಾನು ಮ್ಯೂಸಿಕ್ ಡೈರೆಕ್ಟ್ರಪ್ಪ ಅಂದಿರೋ ಒಂದು ಸರಿ ಅವರು. ಅರೆ ಓಕೆ. ಸೊ ಹಾಗೆ ಮ್ಯೂಸಿಕ್ ಇಂಡಸ್ಟ್ರಿನಲ್ಲಿ ಬೆಳೆದಂಥವರು ಅಶ್ವಿನಿ ರಾಮ್ ಪ್ರಸಾದ್. ಅದಾದ ನಂತರ ಅವ್ರ ಸಿನಿಮಾಗಳ ಒಂದು ಪ್ರೊಡಕ್ಷನ್, ಓಕೆ, ಅದರಲ್ಲಿ ಜೋಗಿ ನಮಗೆ ನೆನಪಿಗೆ ಬರುತ್ತೆ. ಅದಾದಮೇಲೆ ಇನ್ನೊಂದು ಪ್ರೀತಿ ಏಕೆ ಭೂಮಿಲಿದೆ, ಎರಡೂ ಪ್ರೇಮ್ ಅವ್ರ ಸಿನಿಮಾಗಳೇ. ಅದಾದಮೇಲೆ ಜೊತೆಗಾರ ನೆನಪಿರ್ಲಿ ಪ್ರೇಮು ಮತ್ತು ರಮ್ಯಾ ಹಾಕಿ ಮಾಡಿದ್ದು. ಈ ಸಿನಿಮಾ ಜರ್ನಿ ಹೇಗಿತ್ತು ರಾಮ್ ಪ್ರಸಾದ್ ಜಿ? ಇದು ಇಟ್ ವಾಸ್ ನಿಮಗೆ ಅಂದರೆ ಏನಂತಾರೆ ಅದಕ್ಕೆ, ಬೆಲ್ಲ ಮತ್ತು ಬೇವು ಅಂತಾರಲ್ಲ, ಹಂಗೇನಾ ಹೇಗೆ? ಅಲ್ಲ, ಅದು ಓಕೆ, ನಾಟ್ ಸೋ ಫ್ಲರಿಶಿಂಗ್ ಫಾರ್ ಮೀ. ಯಾಕೆಂದರೆ ನಾವು ಇದಲ್ಲಿಗೆ ನೋಡಿಬಿಟ್ಟಿದ್ವಿ ನಾವು ಕ್ಯಾಸೆಟಲ್ಲಿ. ಇದೇನು ಮಾಡಿದ್ರು ನಮಗೆ ಇದರಷ್ಟು ಸುಖ ಮತ್ತು ಪ್ರಾಫಿಟ್ ಸಿಗ್ತಿರಲಿಲ್ಲ. ಓಕೆ. ಸೊ ಎಲ್ಲ ಆ್ಯಾವ್ರೇಜೇ. ಅಂದರೆ ನನಗೇನು ಇಟ್ ವಾಸ್ ನಾಟ್ ಅ ಗ್ರೇಟ್ ಲಾಸ್ ಫಾರ್ ಮೀ ಆರ್ ಅ ಹ್ಯೂಜ್ ಪ್ರಾಫಿಟ್ ಫಾರ್ ಮೀ. ಅಲ್ಗಲ್ಗೆ ಆಗ್ತಾಯಿತ್ತು 3 ಫಿಲ್ಮು. ಬಟ್ ಒಂದು ಸಿನಿಮಾ ನಿಮಗೆಲ್ಲ ಕೊಟ್ಬಿಡ್ತು. ಅಯ್ಯೋ ಅದು ಬಿಡಿ, ಅದು ಯು ಕ್ಯಾನ್ ಕಂಪೇರ್ ವಿತ್ ಎನಿಥಿಂಗ್. ಅದ್ರದ್ದು ಈ 3 ಲಾಸ್ ತೆಗೆದ್ರೆ ಅದ್ರ 25% ಅಷ್ಟೇ ಲಾಸ್ ಆಗಿರೋದು. ಹಂಗೂ ವಿ ಆರ್ +75% ಆಫ್ ದ ಪ್ರಾಫಿಟ್. +75%? ಅಂದರೆ 20 ಕೋಟಿ ದುಡಿದ್ವಿ ಅಂತ ಇಟ್ಕೊಳ್ಳಿ. ಇವೆಲ್ಲ ಸೇರಿ 5 ಕೋಟಿ ಲಾಸ್ ಆಗಿದೆ, 6 ಕೋಟಿ ಲಾಸ್ ಆಗಿದೆ. ಓಕೆ, ಗೊತ್ತಾಯ್ತು. ಬಟ್ ವಿ ಆರ್ ಪ್ಲಸ್ ಆಸ್ ಅ ಆಡಿಯೋ ಕಂಪ್ನಿ. ಪಿಕ್ಚರಿಂದ ನಮ್ಗೆ ಪ್ಲಸ್ ಆಗಿದೆ ಸರ್, ನಮ್ಗೆ ಲಾಸ್ ಆಗಿಲ್ಲ. ಪಿಕ್ಚರಿಂದ ನಿಮ್ಗೆ ಲಾಭ ಆಗಿದೆ, ಆಡಿಯೋನೂ ಲಾಭ ಆಗಿದೆ ಅದರಲ್ಲಿ ಎಸ್ಪೆಷಲಿ. ಹೌದು, ಜೋಗಿನಲ್ಲಿ ಅಲ್ವಾ? ಹೌದೌದು. ಅಯ್ಯೋ, ಆಡಿಯೋಯಿಂದನೇ ನಮಗೆ ಪ್ರೊಡಕ್ಷನ್ ಕಾಸ್ಟ್ ಬಂದ್ಬಿಡ್ತು. ಓ, ಐ ಆಮ್ ನಾಟ್ ಜೋಕಿಂಗ್. ಓಕೆ. ಆಡಿಯೋನೇ ಪ್ರೊಡಕ್ಷನ್? ಹೌದು, ವಿತ್ ಪಬ್ಲಿಸಿಟಿ. ಓಕೆ. ಆವಾಗ ಖರ್ಚು ಮಾಡಿದ್ದು 2.15 crores ಫಾರ್ ದಿ ಫಸ್ಟ್ ಕಾಪಿ. ಓಕೆ. ಪಬ್ಲಿಸಿಟಿ ಬಡ್ಜೆಟ್ ವಾಸ್ 2.5 crore. ಓ, ಆ ಟೈಮಲ್ಲಿ ಇದು ದಿಸ್ ವಾಸ್ ಇನ್ 2005. 20 ವರ್ಷ ಆಯ್ತು. ಅದು 20 ವರ್ಷ ಆಯಿತು. ಓಕೆ. ಎಲ್ಲಿಂದ ನಾವು ಸ್ಟಾರ್ಟಿಂಗಿಂದ ಹಿಡಿದು ಜೋಗಿ ಜಾತ್ರೆ ಮಾಡಿದ್ವಿ, ಸುಮಾರು ಮಾಡಿದ್ವಿ ಸರ್. ಅದು ಇನ್ನೊಂದು ಸರಿ ಮಾಡೋಕ್ಕಾಗಲ್ಲ. ನಿಜ.
ಯಾಕೆ ಅನಿಸ್ತು ನಿಮಗೆ ಅದನ್ನು? ಈಗ ನೀವು ನಿಮ್ಮ ಗಾರ್ಗ ಸಿನಿಮಾ ನಿರ್ದೇಶಕರ ಬಗ್ಗೆ ಹೇಳ್ತಾ ಇದ್ರಲ್ಲ, ನನಗೆ ಅದೇ ಥರ ಆ ಸೀನನ್ನು ರೀಕ್ರಿಯೇಟ್ ಮಾಡೋದಾದರೆ ಜೋಗಿ ಪ್ರೇಮ್ ಅವರ ಜೊತೆಗೆ ಯಾಕೆ ಅನಿಸ್ತು ನಿಮ್ಗೆ ಅದು ಮಾಡಬೇಕು ಅಂತ? ಏನು ಏನೋ ಅದಕ್ಕೆ ಪ್ರಾಂಪ್ಟ್ ಮಾಡಿದ್ದೇನು? ಯಾವುದಕ್ಕೆ ಜೋಗಿ ಸಿನಿಮಾ ಮಾಡ್ಬೇಕಂತ ಅನಿಸಿದ್ದು ಯಾಕೆ ಅಂತ? ಅಲ್ಲ, ನಮ್ಮದು ಪ್ರೇಮ್ದು ಹೆಂಗೆ ಅಂತಂದರೆ ಅವ್ರದ್ದು ಫಸ್ಟ್ ಫಿಲ್ಮ್ ಕರಿಯಾಯಿಂದ ಹಿಡಿದು ಎಕ್ಸ್ಕ್ಯೂಷನ್ ನಮ್ಮದೇ ಆಡಿಯೋ ರೈಟ್ಸು ನಮ್ಮದೇ ಎಲ್ಲ. ಇಟ್ ವಾಸ್ ಲೈಕ್ ಓನ್ಲಿ ಒನ್ ಕನ್ಸರ್ನ್ ಲೈಕ್ ಇತ್ತು. ಏನೇ ಮಾಡ್ರು ಯಜಮಾನ್ರೆ ಇದು ಆಡಿಯೋ ಹೆಂಗೆ ಈಗ ಆರ್ ಪಿ ಪಟ್ನಾಯಕ್ ಬೇಕು ಹೆಂಗೆ ಮಾಡೋಣ ಅಂದರು. ನಾನು ಹೆಂಗೋ ಮಾಡ್ತೀನಿ ಬನ್ನಿ ಹಿಂದೆ ಎಕ್ಸ್ಕ್ಯೂಸ್ ಮೀಗೆ. ಅವ್ರ ಕಾಂಟ್ಯಾಕ್ಟ್ ತೊಗೊಂಡು NM ಸುರೇಶು ನಾವು ಪ್ರೇಮು ಹೋದ್ವಿ ಹೈದ್ರಾಬಾದ್ಗೆ. ಎಲ್ಲ ಡಿಸ್ಕಷನ್ ಎಲ್ಲ ಆಯಿತು. ಹಿಂಗೆ ನಾನು ಅವ್ನು ಈಗ ಅಶ್ವಿನಿ ಆಡಿಯೋ ಗಾಟ್ ಇಟ್ ಅಂತಂದರು. ಅವ್ರೇನಂದ್ರು ನನ್ನ ಹತ್ರ ಹಳೆ ಸಾಂಗ್ಸ್ ಕೊಟ್ಬಿಡ್ತೀನಿ, ನೀವು ತೊಗೊಂಬಿಡಿ ಅಂತಂದರು. ಇವರಿಬ್ಬರು ಓಕೆ ಅಂದರು. ನಾನು ಇಲ್ಲಣ್ಣ, ನೀವು ಫಸ್ಟ್ ಮಾಡ್ತಿರೋದು ನಿಮ್ಮ ಸೀಲ್ ಬೇಕು ಅಂತ ಅಂದ್ಬಿಟ್ಟು ನಾನು ಹೊಸ ಸಾಂಗ್ಸ್ ಹೇಳಿದ್ದೆ ಅವ್ರಿಗೆ. ಸೊ ಆ ಥರ ನನಗೂ ಪ್ರೇಮ್ಗೂ ಇಟ್ ವಾಸ್ ಲೈಕ್ ಕ್ಲೋಸ್. ಯಜಮಾನ್ರೆ ಹಿಂಗೆ ಒಂದು ಅಂದ್ಕೊಂಡಿದ್ದೀನಿ ಪಿಕ್ಚರು ಜೋಗಿ ಥರ ಅಂತ ಅಂದ್ಬಿಟ್ಟು ನಮ್ಮ ತಮ್ಮನಿಗೆ ಹೇಳಿದಂತೆ. ಫಸ್ಟ್ ಹೇಳಿದ್ದಾನೆ. ನಮ್ಮ ತಮ್ಮ ನನಗೆ ಫೋನ್ ಮಾಡಿದೆ, ಏನೋ ಹಿಂಗೆ ಅಂತ ಒಂದು ಪೇಜ್, ನೀನೇನು ಮಾತಾಡಬೇಡ, ನಾನು ಮಾತಾಡ್ತೀನಿ ಇರು ಬಂದು ಅಂತಂದೆ. ಆಮೇಲೆ ಮಾತಾಡೋಣ, ಅಲ್ಲಿಂದ ಸ್ಟಾರ್ಟ್ ಆಯಿತು ಸರ್. ಅಷ್ಟೇ. ನಾನು ಸ್ಟೋರಿನೂ ಕೇಳಕ್ಕೆ ಹೋಗಿಲ್ಲ, ಏನು ಕೇಳಕ್ಕೆ ಹೋಗಿಲ್ಲ, ಏನಿಲ್ಲ. ಆನ್ ಪ್ರೇಮ್ ವಿ ಡಿಡ್ ದಟ್ ಪ್ರಾಜೆಕ್ಟ್. ಓಕೆ ಸುಮ್ಮನೆ ಲೈಟಾಗಿ ಹಿಂಗೆ ಎಂಗೇಜ್ ಮಾಡ್ರೆ ಹಿಂಗೆ ಓಕೆ ಅಂತಂದೆ. ಜೋಗಿ ಪ್ರೇಮ್ ಮೇಲೆ ನಿಮಗೆ ಆ ಥರ ನಂಬಿಕೆ ಇತ್ತು? ಯಾಕಂದ್ರೆ ಮಾಡಿದಾರಲ್ಲ ಮುಂಚೆ ತೋರಿಸಿದ್ರು. ಸೊ ನನಗೆ ಆವಾಗಿಂದ ಅವ್ನಿಗೆ ಗೊತ್ತು ಮ್ಯೂಸಿಕ್ ಹೆಂಗೆ ಅಂತ ಅಂದ್ಬಿಟ್ಟು. ಸೊ ನಾನು ಮ್ಯೂಸಿಕ್ ನೀನು ನೋಡ್ಕೊಂಡು ನೀಟಾಗೆ ಇದು ಮಾಡ್ತೀನಿ ಅಂತ ಮಾಡಿದ್ರು ಪಾಪ. ಆಮೇಲೆ ಮ್ಯೂಸಿಕ್ ಅಂತ ಬಂದಾಗ ಪ್ರೇಮ್ ಅವ್ರ ಸೆನ್ಸ್ ಕೂಡ ತುಂಬ ಚೆನ್ನಾಗಿದೆ. ನನಗೆ ಅವ್ರ ಸಿನಿಮಾದ ಹಾಡುಗಳು ಭಾಳ ಇಷ್ಟ ಆಗ್ತವೆ. ಇಲ್ಲ ಈಸ್ ಹ್ಯಾವಿಂಗ್ ಮ್ಯೂಸಿಕ್ 100% ಪಕ್ಕ. ಪಟ್ಟಂಗೆ ಗೊತ್ತಾಗುತ್ತೆ ಇದು ಹೋಗುತ್ತೆ ಹೋಗಲ್ಲ ಅನ್ನೋದು. ಆ ನಾಲೆಡ್ಜ್. ಸಿನಿಮಾ ಮಾಡಬೇಕಾದ್ರೆ, ಪ್ರೊಡಕ್ಷನ್ ಮಾಡಬೇಕಾದ್ರೆ ನಿಮ್ಗೆ ಅನಿಸುತ್ತಾ ಈ ಸಿನಿಮಾ ಈ ಥರ ಒಂದು ಇತಿಹಾಸ ಕ್ರಿಯೇಟ್ ಮಾಡುತ್ತೆ? ಚಾನ್ಸೇ ಇಲ್ಲ ಸರ್. ಹೌದಾ? ಚಾನ್ಸೇ ಇಲ್ಲ. ಓಕೆ, ಮಾಡಿದ್ವಿ. ಬಟ್ ಸಾಂಗು ಹಿಟ್ ಆದವು. ವಿ ಕ್ರಾಫ್ಟೆಡ್ ಬಿಡಿ, ಒಂದೊಂದು ಇನ್ಸ್ಟ್ರೂಮೆಂಟ್ಸ್ಗೂ ಕಷ್ಟಪಟ್ಟಿದ್ದೀನಿ ಸರ್. ಓಕೆ. ರಿಕ್ಕಿ ಅಂತ ಪೂನಾದಲ್ಲಿದ್ದರು ಅವರು, ರಿದಮ್ ಪ್ಲೇಯರು. ನಾನು ಅಂದೆ ನಮ್ಮ ಅರೇಂಜರ್ ರವಿ ಅಂತ ಇದ್ದರು. ಆ ಮಣಿ ಶರ್ಮ ಯಾರು ಮಾಡ್ತಾರೋ ರಿಕ್ಕಿ ಅಂತ, ಅವರು ನಂಗೆ ಬೇಕು ಅಂದೆ. ಭಾಳ ಕಷ್ಟ ಸಿಗೋದು ಅಂತ. ನೀನು ಹೆಂಗನ ಮಾಡಿಡಿ, ಬೇಕಾದ್ರೆ ಹೋಗ್ಬಾರ್ಣ ಅಂದೆ. ಹೋಗಿ ಕರ್ಕೊಂಬಂದು ಮಾಡಿಸ್ದೆ ಸರ್. ಯಾವುದಕ್ಕಿದು? ಎಲ್ಲ ಆಲ್ ಜೋಗಿ ಸಾಂಗ್ಸ್. ಜೋಗಿ ಸಾಂಗ್ಸ್ ಏನು ಪ್ಲೇ ಮಾಡ್ತಾ ಇದ್ರು ಅವರು? ಕೀಬೋರ್ಡ್ ರಿದಮ್ ಪ್ಲೇಯರ್ ಅವರು. ಓಕೆ. ರಿದಮಿಸ್ಟ್ ಅವರು. ಕೀಬೋರ್ಡ್ ಬೇರೆ, ರಿದಮ್ ಬೇರೆ. ಅದಾದಮೇಲೆ ಓವರ್ ಡಬ್ಸ್ ಬೇರೆ. ನಿತಿನ್ ಶಂಕರ್ ಅಂತ ಓವರ್ ಡಬ್ಸ್ಗೆ ಅವ್ರನ್ನ ಹಾಕಿದ್ದೆ ನಾನು. ಅದಕ್ಕೆ ಜೋಗಿಗೆ ಅಷ್ಟಿಷ್ಟ ಅಲ್ಲ ಸರ್ ಮಾಡಿದ್ದು. ಅದರ ಮಿನೇಚರೇ ಇದಕ್ಕೆ ನಾನು ಮಾಡಿರೋದು ಗಾರ್ಗಕ್ಕೆ. ಇದು ಅಷ್ಟೇ, ನೋ ಕಾಂಪ್ರಮೈಸ್. ವೇರ್ ಎವರ್ ವಾಟ್ ಎವರ್ ರಿಕ್ವೈರ್ಡ್ ಐ ಹ್ಯಾವ್ ಡನ್ ದಟ್. ವಂಡರ್ಫುಲ್. ಅದರ ಹಾಡು ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ನನಗೆ ಏನು ಕಷ್ಟಪಟ್ಟಿದ್ರೆ ಗೊತ್ತಾಗುತ್ತೆ. ಎಲ್ಲದಕ್ಕೂ ನೀವು ಪ್ರಿಸೈಸ್ ಆಗಿ ಏನು ಬೇಕು ಅದನ್ನು ಮಾಡಿದ್ರೆ 100% ಅಲ್ವಾ? ಸುನೀತಾ ಅವ್ರು ನಿನ್ನೆ ಒಂದು ಫಂಕ್ಷನ್ಗೆ ಹೋದಾಗ ನನಗೆ ಅವ್ರನ್ನ ಜೋಗಿ ಸುನೀತಾ ಅಂತಲೇ ಕರೀತಾರೆ ನಿಮ್ಮ ಸಿನಿಮಾದ. ಇವತ್ತು ಕೂಡ ನಿನ್ನೆ ಕೂಡ ಅವ್ರ ಫಂಕ್ಷನ್ಗೆ ಹೋಗಿದ್ದೆ ನಾನು. ಸೊ ಹಾಗೆ ಆಮೇಲೆ ಸಿನಿಮಾ ರಿಲೀಸ್ ಆದಮೇಲೆ ಏನಾಯಿತು ಸರ್? ಒಂದೇ ಸಲ ಹಿಟ್ ಆಯಿತಾ? ಅಂದರೆ ಜನ ಏನಂದರು, ಆಮೇಲೆ ಏನಾಯಿತು, ಅದ್ರ ಬಗ್ಗೆ ಮಾತಾಡ್ಬೋದಾ ಸರ್? ಅದು ಸಿನಿಮಾನಂದರೆ ಅದು ಸುನಾಮಿ ಸರ್. ಅದು ರಿಲೀಸ್ ಬಿಫೋರೇನೆ ಅಯ್ಯೋಯ್ಯೋ ಆ ಹಬ್ಬರ ನನ್ನ ಲೈಫಲ್ಲಿ ನೋಡೋಕ್ಕಾಗೋದಿಲ್ಲ ಸರ್. ಯಾರನ್ನ ಗುರ್ತಿರೋರು ಅಂದರೆ 5 ಟಿಕೆಟ್ 6 ಟಿಕೆಟ್ ಕೇಳ್ತಾರೆ. 500,000 ಟಿಕೆಟ್ ಯಾರನ್ನ ಕೇಳ್ತಾರೆ ಸರ್? ಗೀತಮ್ಮ ಅವರು ಈಗಲೂ ಫೋನ್ ಮಾಡಿ, ಶಿವರಾಜ್ ವೈಫ್, ನನಗೆ 2,000 ಟಿಕೆಟ್ ಬೇಕು ನನಗೆ ಅನ್ನೋರು. ಅಮ್ಮ ಇರೋದೇ 2,000 ಟಿಕೆಟ್ ಅಮ್ಮ, ಒಂದು ವರ್ಷ ಹೆಂಗೆ ಕೊಡಲಿ, ಎಲ್ಲ ಕೊಟ್ಬಿಟ್ಟವ್ರೆ. ನನಗೆ ಗೊತ್ತಿಲ್ಲಪ್ಪ, ನೀನು ಬೇಕು ಈ ಥರ. ಓಕೆ. ಅಯ್ಯೋ 1,000-2,000 ಬ್ಲಾಕ್ ಸರ್, ಕಣ್ಣು ಮುಂದೆ ನೋಡಿದ್ದೀನಿ. ಓಕೆ. ಆಮೇಲೆ ನಮ್ಮದು ರೀಲ್ ಇತ್ತು ಅವಾಗ. ಇಟ್ ವಾಸ್ ನಾಟ್ ಡಿಜಿಟಲ್ ಇರಲಿಲ್ಲ. ಆವಾಗ ನಾನು ಒಂದು ಥಿಯೇಟ್ರ್ ಅಂದರೆ ಒಂದೇ ಥಿಯೇಟ್ರಿಗೆ ಹಾಕಬೇಕು, 2ಗೆ ಹಾಕ್ಬೇಡ. ಯಾಕಂದರೆ ಒಂದೇ ಸರಿ ಹೋಗ್ಬಿಟ್ಟು ಡೌನ್ ಆಗಿಬಿಡ್ಬಾರ್ದು ಅಂತ ನನಗೆ ಆಸೆ. ನನಗೆ ದುಡಿಯೋದು ಸೆಕೆಂಡ್ರಿ, ಹೆಸರು ಬರಬೇಕು, ಇಷ್ಟು ಓಡಿದೆ ಅಂತ ಬರಬೇಕು. ನಾನು ಕೊಟ್ಟು ನಿಮ್ಗೆ ಒಂದು ಥಿಯೇಟ್ರಿಗೆ, ಪಕ್ಕ ಥಿಯೇಟ್ರಿಗೆ ಹೆಂಗೆ ಹಾಕಿದ್ರಿ ಅಂತ ಗಲಾಟೆ ಮಾಡಿದ್ದೀನಿ. ಥಿಯೇಟ್ರ್ ಹಾಕ್ಬಿಡ್ತಿದ್ರ? ಇಲ್ಲೇನು ತೊಗೊಂಡೋಗಿ ರೀಲ್ ಅವ್ರದ್ದು ತಾನೇ ಹಾಕೊಂಬಿಟ್ರವರು. ದುಡ್ಡು ಬರುತ್ತೆ, ಅದು ಬೇರೆ ಪ್ರಶ್ನೆ. ಕದ್ದಿ ಮುಚ್ಚಿ ಮಾಡಿಲ್ಲ. ಆ ಡಿಮ್ಯಾಂಡ್ ತಾಳ್ದ್ರೆ ಅವ್ರು ಮಾಡ್ಕೊಂಡೋದ್ರೆ. ಕರೆಕ್ಟ್. ಈ ಥಿಯೇಟ್ರ್ ಫುಲ್ ಆದರೆ ಏನು ಮಾಡ್ತಾರೆ? ಅಷ್ಟು ಜನ ಹೆಂಗೆ ವಾಪಸ್ ಕಳಿಸ್ತಾರೆ? ಯಾರನ್ನ ಬಿಡ್ತಾರ? ಟಕ್ ಅಂತ ಕೊಟ್ಟರು ಆಗ್ತಿರು. ಬಟ್ ಸಿನಿಮಾ ಅಂದರೆ ಸಿನಿಮಾ ರಿಲೀಸ್ಗಿನ ಮುಂಚೆನೇ ಹಿಟ್ ಆಗುತ್ತೆ ಅನಿಸುತ್ತಾ ನಿಮಗೆ? ಅಂದರೆ ಅಲ್ಲ, ಬರ್ತಾ ಈಟ್ ಬಂದ್ಬಿಟ್ಟು ಸರ್. 1 ವಾರ ಬಿಫೋರ್ ಅದು ಕಂಟ್ರೋಲಬಲ್ ಆಯಿತು. ಓಡುತ್ತೆ ಅಂತ ಗೊತ್ತಿತ್ತು, ಬಟ್ ಈ ಲೆವೆಲ್ ಓಡುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಏನು ಅದಕ್ಕೆ ಕಾರಣ ಅನ್ಸುತ್ತೆ ನಿಮಗೆ ಸರ್? ಒಂದು ಇಟ್ಸ್ ಅ ಟೈಮ್, ಫಸ್ಟ್ ಪಾಯಿಂಟು. ಕರೆಕ್ಟ್. ಆಮೇಲೆ ಆ ಮ್ಯೂಸಿಕ್ಕು ಕಾಂಬಿನೇಷನು, ಪಬ್ಲಿಸಿಟಿ,
ಎಲ್ಲರದ್ದು ಎಲ್ಲೋ ಸೇರಿ ಎಲ್ಲ ಸೇರಿದೆ. ಇಟ್ಸ್ ನಾಟ್ ಒನ್ ಪಾಯಿಂಟ್ ದೇರ್, ಆಲ್ ಪಾಯಿಂಟ್ಸ್ ವರ್ ದೇರ್ ಇನ್ ಸೈಡ್. ಎಸ್ ಭಾಳ ಕರೆಕ್ಟಾಗಿ ಹೇಳಿದ್ರಿ. ನೋಡಿ ಆ ಟೈಮಲ್ಲಿ ನಾನು ಹೈದರಾಬಾದಲ್ಲಿದ್ದೆ. ನನ್ನ ಫ್ರೆಂಡ್ ಮಂಜು ಅಂತ ಇಲ್ಲಿಂದ ಬಂದಿದ್ದ. ಮಗ ಜೋಗಿ ಸಿನಿಮಾ ನೋಡಿಲ್ಲ ನೀನು ಅಂತಂದ. ದೋಸ್ತ ಇಲ್ಲಿ ಹೈದರಾಬಾದಲ್ಲಿ ಎಲ್ಲಿ ನೋಡಲಿ ನಾ ಅಂದೆ. ಎಲ್ಲ ಟಿ ವಿ ನನಗೆ ಬಂದ್ವಿ. ಬಂದ ಮೇಲೆ ರಂಗನಾಥ ಥಿಯೇಟ್ರಲ್ಲಿ ಓಡ್ತಾ ಇತ್ತು ಆ ಸಿನಿಮಾ. ಓಕೆ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೋಗಿ ನಾವು ಇಬ್ಬರು ಆ ಸಿನಿಮಾನ ನೋಡಿಕೊಂಡು ಬಂದು ನೆನಪಿದೆ. ಅಂದರೆ ಅಲ್ಲೇ ಹೈದರಾಬಾದಲ್ಲೂ ಕೂಡ ಜೋಗಿ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಓ ಜೋಗಿ ಸಿನಿಮಾ ಹಿಂಗೆ ಜೋಗಿ ರೀಮೇಕ್ ರೈಟ್ಸ್ ತೊಗೊಂಡಿದ್ದು ಪ್ರಭಾಸ್ ಮಾಡಿದ್ದಾರೆ ಅದಕ್ಕೆ. ಓಕೆ ಓಕೆ ಯೋಗಿ ಅಂತ ಯೋಗಿ ತಮಿಳಲ್ಲಿ ಧನುಷ್ ಮಾಡಿದ್ರು. ಅಯ್ಯೋ ಆ ಸಿನಿಮಾ 360 ಡಿಗ್ರಿ ನೋಡ್ಬಿಟ್ವಿ ಗುರುಳೆ, ಏನು ಅನ್ನೋದು. ಸೊ ಅದು ನಿಮ್ಮ ಒಂಥರ ಪೀಕ್ ಅಂತರ ಸಿನಿಮಾ ಇಸ್ ಕನ್ಸರ್ನ್. ಅದಾದ್ಮೇಲೆ ನೀವು ಪ್ರೀತಿಯಕ್ಕೆ ಭೂಮಿಯಲ್ಲಿದೆ ಕೂಡ ಮಾಡಿದ್ರಿ. ಅದ್ರ ಹಾಡುಗಳು ನಂಗೆ ಕೂಡ ತುಂಬ ಇಷ್ಟ. ಹಾಡುಗಳ ಬಗ್ಗೆ ನಂಗೆ ವಿಷಯನೇ ಇಲ್ಲ, ಬಟ್ ಆ ಸಿನಿಮಾ ನೀವು ಅನ್ಕೊಂಡಂಗೆ ಹೋಗಲಿಲ್ಲ. ಇಲ್ಲ ಸರ್ ಹೋಗಿಲ್ಲ ಅದು. ಬಟ್ ಆದ್ರೂ ಫುಲ್ ಟು ಫುಲ್ ಅಂತೂ ಲಾಸ್ ಆಗಿಲ್ಲ ನಮಗೆ. ಎಕ್ಸಾಕ್ಟ್ಲಿ 10 ಕೋಟಿ ಖರ್ಚು ಮಾಡಿದ್ವಿ, 5 ಕೋಟಿ ವಾಪಸ್ ಬಂತು ಆ ಟೈಮಲ್ಲಿ. ನಾನು ಹೇಳೋದು ನಿಮಗೆ ಎಕ್ಸಾಕ್ಟ್ಲಿ. ಪ್ರೇಮ್ ಅವ್ರ ಸಿನಿಮಾಗಳನ್ನ ಮಾಸ್ ಇದಾರಲ್ಲ, ಅವರು ಫಸ್ಟ್ ಡೇ ಬಂದು ನೋಡ್ತಾರೆ. ನೀವು ಇಷ್ಟಪಡ್ಬೋದು ಬಿಡು, ಬಟ್ ನಾನು ಅಬ್ಸರ್ವ್ ಮಾಡಿದ್ದೀನಿ ಅದನ್ನು. ಓಕೆ ನಮ್ಮ ಯಾಕೆಂದರೆ ಎಷ್ಟೋ ಸಿನಿಮಾಗಳನ್ನ ನಾವು ನೋಡ್ತಿರ್ತೀವಲ್ವಾ, ಜನ ಮಾತಾಡೋ ಸಿನಿಮಾಗಳು ಯಾವುದಂದ್ರೆ ಈ ಥರ ಮಾಸಲ್ಲಿ ವೈಡ್ ಸ್ಪ್ರೆಡ್ ಆಗಿ ರೀಚ್ ಆಗೋದು ಈ ಥರ ಸಿನಿಮಾಗಳು. ಸೊ ನೈಸ್. ಬಟ್ ಬ್ರೇಕ್ ತೊಗೊಂಡ್ರಲ್ಲ ಆಮೇಲೆ ಸುಮಾರು ವರ್ಷಗಳ ಕಾಲ. ಇಲ್ಲ, ಅದು ಬಿಕಾಸ್ ಐ ಹ್ಯಾಡ್ ಮೈ ಆಡಿಯೋ ಕಂಪ್ನಿ ವಿತ್ ಮೀ. ಸೊ ಇಲ್ಲೇ ವರ್ಕ್ ಹೆವಿ ಇರೋದ್ರಿಂದ ಯಾಕೆ ತಲೆ ಕೆಡಿಸ್ಕೊಬೇಕು ಅಂತ ಮಾಡ್ತಾ ಇರಲಿಲ್ಲ. ಅವಾಗೇನೋ ಮಾಡಬೇಕು ಅಂದಾಗ ಒಂದೊಂದು ಎರಡು ಮಾಡ್ಕೊಂಡು ಬಂದೆ. ಓಕೆ ಓಕೆ ಓಕೆ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿರೋದು, ಈಗ 2026 ಬಂದಿದ್ದೀವಿ ನಾವು, ಆಲ್ರೆಡಿ 26 ನೀವು 85 ಶುರು ಮಾಡಿರೋದು ಏನೆಲ್ಲ ನೋಡ್ಬಿಟ್ಟಿದ್ರ ಲೈಫಲ್ಲಿ? ನೀವು ಆಡಿಯೋ ಬಿಸ್ನೆಸ್ಸಲ್ಲಿ ಸುಮಾರು ಬದಲಾವಣೆಗಳು ನೋಡ್ಬಿಟ್ಟಿದ್ರ. ಇವತ್ತು ಕೂಡ ಹಳೆ ಹುಲಿನ ಹಾಗೆ ಗರ್ಜಿಸ್ತಾ ಇದೆಲ್ಲ, ಏನು ರಹಸ್ಯ ಸರ್? ಆ್ಯಕ್ಚುಲಿ ಆಡಿಯೋ ಕ್ಯಾಸೆಟ್ ಇದ್ದಾಗ ಅನಲಾಗ್, ಅದು ಕ್ಯಾಸೆಟಿಂದ ಹೆಂಗೆ ಚೇಂಜ್ ಆಯಿತು ನಾವು ಹಂಗೆ ಚೇಂಜ್ ಹಾಕ್ಕೊಂತ ಬಂದ್ವಿ. ಓಕೆ. ಡಿಜಿಟಲ್ ಬಂತು, ಇದು ಸಿ ಡಿ ಬಂತು, CD ಬಂತು, ಎಲ್ಲ ಬಂತು, MP4 ಬಂತು, MP3 ಬಂತು, ಎಲ್ಲ ಬಂತು. ಆಮೇಲೆ ಈಗ ಡಿಜಿಟಲ್ ಬಂದಾಗ ಸೊ ಅದನ್ನೇ ಕ್ಯಾರಿ ಮಾಡ್ಕೊಂಬಂದು ನಮ್ಮ ಏನು ಒಂದು ಸರಿ ಒಂದು ಪೀಕ್ ಟೈಮ್ ಇನ್ನೂ ನಮ್ಮದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಲ್ಲ. ಏನಯ್ಯ 50 ಇಷ್ಟು ಕಷ್ಟಪಟ್ಟು ಇಷ್ಟು ಪ್ರಾಜೆಕ್ಟ್ ಮಾಡಿದೆ, ಇವತ್ತು ಕ್ಯಾಸೆಟೇ ಇಲ್ವಲ್ಲ, ಹೆಂಗಪ್ಪ ಗತಿ ಅಂದ್ಕೊಂಡಿದ್ದೆ. ಕೊನೆಗೆ ಯೂಟ್ಯೂಬ್ ಅಂತ ಧನುಷ್ ಅಂತ ಒಬ್ಬರು ಇದ್ದಾರೆ ಬಾಸ್, ನನ್ನ ಫ್ರೆಂಡು. ಎಲ್ಲರೂ ಮಾಡಿದ್ದಾರೆ, ನೀನು ಮಾಡು, ಯಾಕೆ ಯೂಟ್ಯೂಬ್ ಚಾನಲ್ಲು ಅಂದರು. ಆಯಿತು ಮಾಡೋಣ ಅಂತ ಫಸ್ಟ್ ಆವಾಗ ಶುರು ಮಾಡಿದ್ರು. 2017 ನಾನು ಮಾಡಿದ್ದು ಫಸ್ಟ್ ಯೂಟ್ಯೂಬ್ ಚಾನಲ್ಲು. ಅದಕ್ಕಿಂತ ಮುಂಚೆ ಕ್ಯಾಸೆಟೇ ಇತ್ತು ನನ್ನ ಹತ್ರ, ಕ್ಯಾಸೆಟೇ ಇತ್ತು, ಎಲ್ಲ ಓಡ್ತಾಯಿತ್ತು. ಹೌದಾ? 17 ತನಕ 2017 ವಿ ಡಿಡ್ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಯೂಟ್ಯೂಬ್ ಚಾನಲ್ ಅವನೇ ಸ್ಟಾರ್ಟ್ ಮಾಡಿಸ್ಕೊಟ್ಟಿದ್ದು ನನಗೆ. ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ಸರ್ ನಮಗೆ. ಅಲ್ಲಿ ತನಕ ನನಗೆ ಎಲ್ಲ ಕಾಂಟ್ಯಾಕ್ಟ್ ಇತ್ತು. 2014-15 ತನಕ ಟೆಂಪಲ್ಗಳು ಬರ್ತಿದ್ರು, ಮಾಡ್ತಾಯಿದ್ದೆ. ಇನ್ಕಮ್ ಇತ್ತು, ಯಾಕೆ ತಲೆ ಕೆಡ್ಸ್ಕೊಂಬಿದ್ದು ಯಾವುದೋ ಡಿಜಿಟಲ್ ನನಗೆ ಯಾಕೆ ಬೇಕಾಗಂತ. BR ಚಾಯ್ ಹೆಸರು ಇಲ್ರಿ, ನೀನು ಯೂಟ್ಯೂಬ್ ಚಾನಲ್ ಮಾಡೋ ಅಂತ ನನಗೆ ಹೆಸರು ಅಂದರು. ಅದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ನನಗೆ ಕ್ಯಾಸೆಟ್ ಹೋಗ್ತಾಯಿದೆ ಸಾಕು ನನಗೆ ದೇವಸ್ಥಾನದೆಲ್ಲ ಅಂದ್ಕೊಂಡಿದ್ದೆ. ಈ ಫುಲ್ ಬೀಳೋಷ್ಟೊಳಗೆ ನಾನು ಇದು ಸ್ಟಾರ್ಟ್ ಮಾಡ್ಕೊಂಡ್ರೆ ಕರೆಕ್ಟ್. ದೆನ್ ಐ took the grip into it and we did everything like. ಸೊ ಈಗ ನಿಮಗೆ ಅಂದರೆ ಕ್ಯಾಸೆಟ್ ಜಮಾನಕ್ಕೆ ಹೋಲಿಸಿದ್ರೆ ಈಗ ಹೇಗಿದೆ ನಿಮ್ಮದು? ಸರ್ ಕ್ಯಾಸೆಟಲ್ಲಿ ಕಷ್ಟಪಟ್ಟು ಎಲ್ಲ ಮಾಡೋದು ಏನಿಲ್ಲ ಸರ್. ಅಪ್ಲೋಡ್ ಮಾಡು, ವ್ಯೂಸ್ ನೋಡು, ದುಡ್ಡು ಬರ್ತಾ ಇರುತ್ತೆ. ಯು ಡೂ ಅ ಗುಡ್ ಕಂಟೆಂಟ್, ಡೆಫಿನೆಟ್ಲಿ ವ್ಯೂಸ್ ವಿಲ್ ಕಮ್, ಯು ವಿಲ್ ಗೆಟ್ ಯುವರ್ ಮನಿ. ತೊಂದರೆ ಏನಿಲ್ಲ ಸರ್. ಓಕೆ. ಸೊ ಭಾಳ ಜನರಿಗೆ ಒಂದು ಪಾಠ ಇದೆ, ಏನಂದರೆ ತುಂಬ ಜನ ಯಾವುದಕ್ಕೊಂದು ಅಡ್ಜಸ್ಟ್ ಆಗಿತ್ತಾರಲ್ಲ, ಇನ್ನೊಂದಕ್ಕೆ ಅಡ್ಜಸ್ಟ್ ಆಗೋದೇ ಇಲ್ಲ. ತುಂಬ ಜನ ನಮ್ಮ ಜಮಾನ ಮುಗೀತು ಅನ್ಕೋತಾರೆ. ಬಟ್ ಅಶ್ವಿನಿ ರಾಮಪ್ರಸಾದ್ ಅವರು ಏನೇ ಬಂದರೂ ಕೂಡ ಅದಕ್ಕೆ ತೆರೆದ ಮನಸ್ಸು, ಓಪನ್ ಮೈಂಡೆಡಾಗಿ ಚೇಂಜ್ ಆಗ್ತಾ ಇರ್ತೀರ. ಅದು ಭಾಳ ಮುಖ್ಯ ಅನ್ಸುತ್ತೆ ನನಗೆ. ಇಲ್ಲ, ವಿ ವರ್ ಲೈಕ್ ದಟ್. ಇನ್ನು ನನ್ನ ಟೀಮಲ್ಲಿ ನಮ್ಮ ಫ್ಯಾಮಿಲಿ, ನಮ್ಮ ತಮ್ಮ ಇವರಲ್ಲಿ ಈ ವಾಸ್ ಲಿಟ್ಲ್ ಅಪೋಸಿಟ್ ಫಾರ್ ಸಮ್ ಅದರ್ ಥಿಂಗ್ಸ್. ನಾನು ಅದಕ್ಕೆ ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ. ನಾನು ಏನು ಅಂದ್ಕೊಂಡು ನಾನು ಮಾಡ್ಕೊಂಡೇ ಬಂದೆ ಅದನ್ನು. ದಟ್ ವಾಸ್ ಮೈ ಡಿಸಿಷನ್. ಸೊ ಈಗಲೂ ನೀವು ಕ್ಯಾಸೆಟ್ಗಳನ್ನ, ಇದು ಆಡಿಯೋ ರೈಟ್ಸ್ಗಳನ್ನ ತೊಗೊಳ್ಳೋದು. ಈಗ ಸಿನಿಮಾ ಮಾರ್ಕೆಟ್ ಹೇಗಿದೆ? ಸಿನಿಮಾದ್ದು ಆಡಿಯೋ ಮಾರ್ಕೆಟ್ ಹೇಗಿದೆ ಸರ್? ಈಗ ಸಿನಿಮಾ ಮಾರ್ಕೆಟು ಕೋಟಿಗಟ್ಟಲೆ ಹೇಳ್ತಾರೆ, ದುಡ್ಡು ಹೀರೋದು 100% ವರ್ಕೌಟ್ ಆಗಲ್ಲ. ಓಕೆ. ಈಗ ನಮ್ದು 50,000 ಕಂಟೆಂಟಲ್ಲಿ ಏನು ನಾವು ದುಡಿತಾ ಇದ್ದೀವೋ ಅದನ್ನು ಇಲ್ಲಿ ಬಲಿ ಕೊಡಬೇಕು. ಅರ್ಥ ಆಯ್ತಾ ನಿಮಗೆ? ಈ ಪ್ರಾಫಿಟ್ ಇಲ್ಲಿ ಹಾಕ್ಬೇಕು ಸರ್. ಓಕೆ ಓಕೆ ಓಕೆ. ಹಾಂ. ಅದರಲ್ಲಿ ಅಷ್ಟೆಲ್ಲ ಬರೋಕ್ಕೆ ಚಾನ್ಸೇ ಇಲ್ಲ ಸರ್. ಓಕೆ. ಈಗ 1 ಕೋಟಿಗೆ ಬಂತು, 1 ಕೋಟಿ ರೈಟ್ಸ್ ಹೋಗ್ತು, 1.5 ಸರ್ 1 ಕೋಟಿಲಿ 10 ಕೋಟಿ 15 ಕೋಟಿ ಅಂತಾರೆ. ಎಲ್ಲಿ ಬರಬೇಕು? ಯಾಕೆ ಬರೋಕ್ಕಾಗಲ್ಲ ಅಷ್ಟು. ಯಾವುದೋ ಒಂದು ಕಾಂತಾರ ಆ ಥರ ಲೆವೆಲ್ ಇದ್ದರೆ ಹೋಗುತ್ತೆ. ಯಾವುದೋ ಒಂದು ಪಿಕ್ಚರ್ ಸರಿಗಮ ಅವ್ರು ತೊಗೊಂಡ್ರು, ಒಂದು ಪಿಕ್ಚರು
ಅವ್ರು ಕೊಟ್ಟಿದ್ದ ರೇಟು ಹೋಗಿರೋ ರೇಟ್ ಲೆಕ್ಕ ಹಾಕೊಂಡ್ರೆ 100% ವರ್ಕೌಟ್ ಆಗಲ್ಲ. ಸರಿಗಮ ಹಳೆ ಕಂಪ್ನಿ ಅದು ಲೆಕ್ಕ ಹೆಂಗಾನೆ ಇರ್ತೀನಿ ಅಂತ ಬಿಟ್ಬಿಡ್ತಾರೆ. ನಮ್ದು ಹಂಗಲ್ವಲ್ಲ ಸರ್, 100 ರೂಪಾಯಿ ಹಾಕಿದ್ರೆ ಅಟ್ಲೀಸ್ಟ್ ನನಗೆ 150 ರೂಪಾಯಿ ಬರಬೇಕಲ್ಲಿ. ಎಕ್ಸಾಕ್ಟ್ಲಿ. 50 ರೂಪಾಯಿ ಬಂದು ನಾನು ಹಳೆ ಪ್ರಾಫಿಟ್ 50 ರೂಪಾಯಿ ತೊಗೊಂಡ್ರೆ ನಾನು ಯಾಕೆ ಅದನ್ನು ಆಡಿಯೋ ರೈಟ್ಸ್ ತೊಗೊಬೇಕು ಅಲ್ವಾ? ಕರೆಕ್ಟ್. ಐ ಕ್ಯಾನ್ ಕ್ರಿಯೇಟ್ ಬೆಟರ್ ಸಾಂಗ್ಸ್ ಫ್ರಮ್ ದ್ಯಾನ್ ದ್ಯಾಟ್. ನನ್ನ ಟೀಮ್ ಇದ್ದಾರೆ, ಐ ಹ್ಯಾವ್ ಮೈ ಓನ್ ಸ್ಟುಡಿಯೋಸ್, ಐ ಹ್ಯಾವ್ ಮೈ ಓನ್ ಪೀಪಲ್ ಫಾರ್ ದ್ಯಾಟ್. ವೈ ಐ ಶುಡ್ ಗೋ ದಮ್ ಫಾರ್ ದ್ಯಾಟ್? ಈಗಲೂ ಕೂಡ ನೀವು ಹೊಸ ಲೇಬಲ್ಗಳು ಮಾಡ್ತಿರ್ತೀರಾ? ಡೈಲಿ ಫ್ಯಾಕ್ಟ್ರಿ ಬಸ್ ಅದು ನಮಗೆ. ಹೌದಾ? ಏನು ಮಾಡ್ತೀರಾ ಈಗ? ಏನು ಮಾಡ್ತಾ ಇದ್ದೀರಾ? ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್. ಓಕೆ. ಅಷ್ಟೇ. ಮ್ಯೂಸಿಕ್ ಅಷ್ಟೇ ಗುರುಗಳು, ಬೇರೆ ಏನೂ ಇಲ್ಲ. ನ್ಯೂ ಜಾನರ್ ಹುಡುಕ್ತಾ ಇರ್ತೀವಿ. ಆ ರ್ಯಾಪು ಗೀಪು ಅಂತಾರೆ, ಅದೆಲ್ಲ ನಮ್ಗೆ ಅರ್ಥ ಆಗಲ್ಲ. ಅದು ನಮ್ಮ ಜಾನರ್ ಏನಿದೆಯೋ ಅದನ್ನ ಇಟ್ಕೊಂಡೆ ಡಿವೋಷ್ನಲ್ಲು, ಫೋಕ್ ಲೋರ್ ಆಗಲಿ, ರೀಮಿಕ್ಸ್ ಥರ ಮಾಡ್ತೀವಿ. ವೆಸ್ಟರ್ನು ಮತ್ತು ಕ್ಲಾಸಿಕಲ್ ರೀಮಿಕ್ಸ್ ಹೊಸ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ಬಟ್ ಓಡ್ತಾ ಇದೆ ಸರ್, ಓಡ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಕೆಲವೊಂದು ಉತ್ತರ ಕರ್ನಾಟಕದ ಹಾಡುಗಳು ಅಂದಾಗ ಒಂದು ಸ್ವಲ್ಪ ಅಬ್ಸೀನ್, ಸ್ವಲ್ಪ ಅಶ್ಲೀಲತೆ ಸೋಂಕು ಇರುವಂಥ ಹಾಡುಗಳನ್ನ ಕೂಡ ಮಾಡಿ, ಉತ್ತರ ಕರ್ನಾಟಕ ಅಂದರೆ ಈ ಥರದ ಹಾಡುಗಳನ್ನ ಥರ ಆಗ್ಬಿಟ್ಟಿತ್ತು, ಆಗಿದೆ ಈಗಲೂ ಕೂಡ. ಕೆಲವೊಂದು ಸಲ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಈ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟ? ಸರ್ ಆ ಥರ ನಾವು ಡ್ರಾಮಾ ಮಾಡಿದ್ದೀವಿ, ಡಬಲ್ ಮೀನಿಂಗ್ ಡ್ರಾಮಾ ಎಲ್ಲ ಮಾಡಿದ್ದೀವಿ. ಬಟ್ ಅಷ್ಟೇನಿಲ್ಲ ಸರ್ ಇವಾಗೆಲ್ಲ. ಆಮೇಲೆ ತೀರಾ ಡಬಲ್ ಮೀನಿಂಗ್ ಯಾರು ನೋಡೋದಿಲ್ಲ. ಹೌದು, ಕೇಳೋದಿಲ್ಲ ಜನ. ಈಗೆಲ್ಲ ಚೇಂಜ್ ಆಗಿದೆ. ಯಾಕಂದ್ರೆ ಅದು ಏನು ಬೇಕಾಗಿಲ್ಲ ಈಗ ಜನರಿಗೆ. ಅಂದರೆ ಅದಕ್ಕೆ ಬೇರೆ ಎಲ್ಲೋ ನಿಮ್ಗೆ ಸಿಗುತ್ತೆ, ನಿಮ್ಗೆ ಯಾಕೆ ಇಲ್ಲಿ ಬಂದು ನೀವು ಕೇಳಬೇಕು? ಅಷ್ಟೇ ಕೇಳಬೇಕು. ಯಾಕೆ ಕೇಳಬೇಕು? ನೌ ಇಟ್ಸ್ ಗೋಯಿಂಗ್ ವೆರಿ ಫೈನ್. ಡಿಜಿಟಲ್ ಆದಮೇಲೆ ವಿ ಆರ್ ವೆರಿ ಸ್ಟ್ರಾಂಗ್. ಆಮೇಲೆ ಇನ್ನೊಬ್ರದ್ದು ಕಾಪಿ ಯಾರನ್ನ ಮುಂಚೆ ಕ್ಯಾಸೆಟ್ ಯಾರನ್ನ ತೊಗೊಂಡು ರೆಕಾರ್ಡಿಂಗ್ ಮಾಡಿ ಹೋಗೋರು, ನಮ್ಮ ಕಣ್ಮುಂದೆ ಮಾರೋರು. ಈಗ ಆಗೋದೇ ಇಲ್ಲ. ನಮ್ಮದೇನ ತೊಗೊಂಡ್ರೆ 2 ನಿಮಿಷ ಸ್ಕ್ರ್ಯಾಚ್ ಆಗುತ್ತೆ, ನಮ್ಗೆ ಬಂದೇ ಬರುತ್ತೆ. ಡಿಜಿಟಲ್ ಈಸ್ ಟೆಕ್ನಾಲಜಿ, ಅದನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು ಕರೆಕ್ಟಾಗಿ. 100% ಸರ್. ಕರೆಕ್ಟ್. ಆಮೇಲೆ ಟೆಕ್ನಾಲಜಿ ಎಸ್ಪೆಷಲಿ ಗೂಗಲ್ಲು ತುಂಬ ಫೇರ್ ಗೇಮ್ ಮಾಡುತ್ತೆ ನಾನು ನೋಡ್ದಂಗೆ. ಎಸ್ಪೆಷಲಿ ಮ್ಯೂಸಿಕ್ ರೈಟ್ ಸಂಬಂಧಪಟ್ಟಂತೆ ಅಂತೂ ಒಂದು ಸಣ್ಣ 5 ಸೆಕೆಂಡ್ ಹಾಕೊಳ್ಳಂಗಿಲ್ಲ ಹಂಗೆ ಬರುತ್ತೆ. 100%. ಹೌದು. ನೈಸ್. ಸೊ ಅಶ್ವಿನಿ ರಾಮಪ್ರಸಾದ್ ಜೊತೆ ಮಾತಾಡ್ತಾ ಇದ್ವಿ. ಸರ್, ಮುಂದಿನ ದಿನಗಳಲ್ಲಿ ಏನು ಪ್ಲ್ಯಾನ್ಗಳಿದೆ ಆ್ಯಸ್ ಫರ್ ಎಸ್ ಸಿನಿಮಾ ಇಸ್ ಕನ್ಸರ್ನ್ಡ್, ಆ್ಯಸ್ ಫರ್ ಎಸ್ ಆಡಿಯೋ ಇಸ್ ಕನ್ಸರ್ನ್ಡ್? ಏನು? ನಥಿಂಗ್ ಗ್ರೇಟ್ ಸರ್. ಏನು ರೀಚ್ ಮಾಡೋಕ್ಕೋ ಮಾಡಿಬಿಟ್ಟಿದ್ದೀನಿ. ಇನ್ನೆಲ್ಲ ನಮ್ಮ ಮಕ್ಕಳು ನೋಡ್ಕೊಬೇಕು. ನಾನು ಇನ್ನೇನು ಮಾಡ್ಬೇಕು ನಾವು ಹೇಳಿ? ಅಲ್ಲ, ವಿ ಆರ್ ಡೂಯಿಂಗ್ ಇಟ್. ಐ ವಿಲ್ ಬಿ ಆರ್ ಸಪೋರ್ಟಿಂಗ್ ಫಾರ್ ದ್ಯಾಮ್ ಆ್ಯಂಡ್ ದೇ ಆರ್ ಡೂಯಿಂಗ್ ವೆರಿ ಫೈನ್. ಏನು ಬೇಕೋ ಅದು ನಾವು ಮಾಡಿಕೊಡ್ತೀವಿ. ನೀವು ಲೆಗಸಿ ಕ್ರಿಯೇಟ್ ಮಾಡಿಟ್ಟಿದ್ರೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ. ಈಗ ಅವ್ರು ಮಾಡ್ಕೊಂಡು ಹೋಗ್ಬೇಕು ಸರ್. ಅವ್ರಿಗೆಲ್ಲ ಅವ್ರಿಗೆಲ್ಲ ಟ್ರೈನಿಂಗ್ ಆಗಿದೆ ನಿಮ್ಮ ಮಕ್ಕಳಿಗೆ, ಮಗನಿಗೆ? ಆಗಿದೆ. ನಿಮಗೆ ಈಗ ಮತ್ತೆ ವಾಪಸ್ ನಾವು ಪ್ರೆಸೆಂಟಿಗೆ ಬರೋದಾದರೆ, ಗಾರ್ಗ ಅನ್ನೋ ಸಿನಿಮಾದ ಮೂಲಕ ನಿಮ್ಮ ಮಗ ಹೀರೋ ಆಗ್ತದಾನೆ. ಎಸ್ ಸರ್. ಸೊ ನೀವು ಹೇಳಿದ್ರಿ ಅದು ಯಾಕೆ, ಬಟ್ ನಿಮಗೂ ಯಾವುದೋ ಒಂದು ಕಾಲಕ್ಕೆ ಹೀರೋ ಆಗ್ಬೇಕಂತ ಆಸೆ ಇತ್ತಾ? ಇಲ್ಲ ಸರ್, ನಾನು ಯಾವತ್ತೂ ಕ್ಯಾಮ್ರಾ ಮುಂದೆ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಹಂಗೆ ಮಾಡಂಗಿದ್ದರೆ ಏನೋ ಮಾಡಿಬಿಡ್ಬೋಯಿತು ನಾನು. ಬಟ್ ಐ ಡಿಂಟ್ ವಾಂಟ್ ದಟ್ ಆ್ಯಕ್ಚುಲಿ. ನಾನು ಆ್ಯಕ್ಚುಲಿ ಕ್ಯಾಮ್ರಾ ಬ್ಯಾಕೇ ಇರಬೇಕು. ಡೈರೆಕ್ಟ್ರು, ಪ್ರೊಡಕ್ಷನ್ನು ಅದೇ ನನ್ನ ಕನಸಿದ್ದಿದ್ದು. ನಾನು ಹೇಳ್ದಲ್ಲ, ಡೈರೆಕ್ಟರ್ ಅಂತಂದರೆ ಇಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ಆವಾಗ ಅಷ್ಟು ಕೂತ್ಕೊಂಡು ಕಾನ್ಸಂಟ್ರೇಷನ್ ನಮ್ಗೆ ಇರಲಿಲ್ಲ. ಸೊ ನಾನು ಬೇಡಿದ್ರೆ ಬೇಡ ಅಂತ ನಾನು ಬೇರೆ ಕೈಲಿ ಮಾಡಿಸ್ತಾಯಿದ್ದೆ. ಈಗ ಶಶಿ ಮಾಡಿದ್ರು ಒಂಥರ ನನ್ನ ಪ್ರೆಸೆನ್ಸ್ ಇದ್ದಂಗೆ ಅದು ಮಾಡಿರೋದು. ಈಸ್ ಡನ್ ಇಟ್ ವೆರಿ ನೀಟ್ಲಿ. ಮತ್ತು ಪ್ರೇಮ್ ಜೊತೆಗೆ ಏನಾದರೂ ಮಾಡೋಂಥ ಆಸೆ ಇದೆ, ಕನಸಿದೆಯಾ? ಅಲ್ಲ, ಇನ್ನೂ ಅದಲ್ಲ. ಯಾಕೆ? ಈಸ್ ಟೂ ಬಿಗ್, ಐ ಆಮ್ ವೆರಿ ಸ್ಮಾಲ್ ಸರ್. ಆ ಥರ ಏನಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ನೀವು ಕೂಡ ಟೂ ಬಿಗ್ಗೆ, ಅವ್ರ ಕ್ಷೇತ್ರದಲ್ಲಿ ಇಲ್ಲ. ನಮ್ಗೆ ಸಾಕು ಬಸ್, ಇನ್ನೆಲ್ಲ ಬಿಟ್ಕೊಟ್ಟಿದ್ದೀನಿ, ಅವ್ರು ಮಾಡ್ಕೊಂಡು ಹೋಗ್ಬೇಕಷ್ಟೇ ಇನ್ನು. ಓಕೆ. ಸೊ ಹಾಗೆ ಆಮೇಲೆ ಇನ್ನೊಂದು ಫೈನಲ್ ಆಗಿ, ಈಗ ಮನೋಹರ್ ಅವ್ರು ಸಿಗ್ತಾರೆ ನಿಮ್ಗೆ ಯಾವಾಗಾದ್ರೂ? 100% ಸರ್. ಓಕೆ. ಇವತ್ತಿಗೂ ನಾನೇನೋ ವಸ್ತು ಮಾಡಬೇಕು ಅಂದರೆ ಅವ್ರಿಗೆ ಹೋಗಿ ಹೇಳಿ ಅವ್ರ ಆಶೀರ್ವಾದ ತೊಗೊಂಡೇ ಮಾಡೋದು. ಏನಂತಾರೆ ಅವ್ರು ನಿಮ್ಮ ಬಗ್ಗೆ? ಖುಷಿ ಪಡ್ತಾರೆ ಸರ್. ಐ ವಾಸ್ ವರ್ಕಿಂಗ್ ಬಟ್ 225 rupees ಸ್ಯಾಲ್ರಿ. ಇವತ್ತಿಗೂ ನನಗೆ ಅದೇ. ವೇಲೂ ಅಷ್ಟೇ. ನೀವು ಮ್ಯಾಕ್ಸಿಮಮ್ ದುಡ್ಡು ನೋಡಿದ್ದು ಯಾವಾಗ ರಾಮಪ್ರಸಾದ್ ಜಿ? ಕ್ಯಾಸೆಟ್ ಅಲ್ಲ, ಕ್ಯಾಸೆಟಲ್ಲಿ ಒಂದು, ಪಿಕ್ಚರಲ್ಲಿ ಒಂದು. ಪಿಕ್ಚರ್ ಜೋಗಿ ಸರ್, ಸಿಂಪಲ್. ಕ್ಯಾಸೆಟಲ್ಲಿ ಸುಮಾರಾಗಿದೆ ಸರ್. ಹಂಗೆ 500 ರೂಪಾಯಿ ಖರ್ಚು ಮಾಡಿರೋದು ಎಷ್ಟೋ ಬಂದ್ಬಿಟ್ಟಿದೆ, ನನಗೆ ಲೆಕ್ಕನೇ ಇಲ್ಲ ಅದರೆಲ್ಲ. ಎರಡು ಹೇಳೋಕ್ಕೆ ಒಂದು 5,000, 10,000, 20,000 ಕಂಟೆಂಟ್ ಇದೆ. ಆ ಥರ ಹೇಳಬೇಕು ಅಂದರೆ ಕ್ಯಾಸೆಟಲ್ಲಿ ದುಡ್ಡು ಮಾಡಿರೋದು. ನೀವು ಅಂದ್ಕೊಂಡಿರೋದು ಅಂದರೆ ಇದು ಸೂಪರ್ ಹಿಟ್ ಆಗುತ್ತೆ ಅಂತ ಆಗದೆ ಇರೋವಂಥದ್ದು ಇದೆಯಾ? ವೆರಿ ರೇರ್, 1-2. ಓಕೆ. ಏನು ಟಾರ್ಗೆಟ್ ಮಾಡೋ ಅಷ್ಟು ರೀಚ್ ಆಗೇ ಆಗ್ತಿತ್ತು ನಮ್ಮದು.
ಈ ಆಡಿಯೋ ಇಂಡಸ್ಟ್ರಿ ಇದೆಯಲ್ಲ, ನಾವು ಕೂಡ ಅಂದರೆ ನಾವು ಹೊರಗಡೆಯಿಂದ ಆಡಿಯನ್ಸ್ ಆಗಿ ನೋಡ್ಕೊಂಡು ಬಂದಿದ್ದೀವಿ, ನೀವು ಒಳಗಡೆ ಇದ್ಕೊಂಡು ನೋಡ್ಕೊಂಡು ಬಂದಿದ್ದೀರಾ. ಈಗ ನೆಕ್ಸ್ಟು ಮತ್ತೆ ಏನಾದರೂ ಶಿಫ್ಟ್ ಆಗುತ್ತಾ ಅಥವಾ ಸದ್ಯಕ್ಕೆ ಡಿಜಿಟಲಲ್ಲೇ ನಾವು ಆಟ ಆಡೋವಂಥದ್ದು ಇದೆಯಾ ರಾಮಪ್ರಸಾದ್ ಜಿ? ಸರ್ ಕಂಪ್ಲೀಟ್ ಇನ್ನು ವಾಪಸ್ ಹೋಗಲ್ಲ ಸರ್, ವಾಪಸ್ಸಂತೂ ಹೋಗಲ್ಲ. ವಾಪಸ್ಸಂತೂ ಇಟ್ ವಿಲ್ ಬಿ ಮೋರ್, ಇದಕ್ಕಿಂತ ಮೋರ್ ಇನ್ನೇನು ಬರ್ತೋ ನೋಡ್ಬೇಕು. ಯಾಕಂದರೆ ಇದಕ್ಕಿಂತ ಫಾಸ್ಟ್ ಏನು ಬರ್ತೋ ಗೊತ್ತಿಲ್ಲ ನಮಗೆ. ಎಲ್ಲ ಇಟ್ ಈಸ್ ಇನ್ ಯುವರ್ ಮೊಬೈಲ್ ಓನ್ಲಿ. ಹೌದು, ಸೆಕೆಂಡ್ಸ್ ಯು ಕ್ಯಾನ್ ಲಿಸನ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಆಮೇಲೆ ಇನ್ನೊಂದು ಬಂದಿರೋದು ಏನು ಅಂತಂದರೆ, ಈಗ AI ಬಂದುಬಿಟ್ಟಿದೆ. AI ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹಾಡುಗಳನ್ನ ಕ್ರಿಯೇಟ್ ಮಾಡ್ಬೋದು, ಮ್ಯೂಸಿಕ್ ಮಾಡ್ಬೋದು, ಟ್ಯೂನ್ ಮಾಡ್ಬೋದು, ಅಂದರೆ ಹಾಡುಗಳನ್ನ ಬರಿಬಹುದು. ಓಕೆ, ಆ ಥರದೊಂದು ಏರಾ ಶುರು ಆಗಿದೆಲ್ಲ, ಆ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ಏನೇ ಬಂದರೂ ಜೀವ ಇರಲ್ಲ ಸರ್. ಅದಕ್ಕೆ ಫೀಲ್ ಅನ್ನೋದು ಇದ್ರೇ ಮ್ಯೂಸಿಕ್ಕು, ಫೀಲ್ ಅನ್ನೋದು ಇದ್ರೇ ಸಾಹಿತ್ಯ ಸರ್. ಅದು ಎಲ್ಲಿ ತನಕ ರನ್ ಆಗುತ್ತೋ ಗೊತ್ತಿಲ್ಲ. ಏನು ಭಾಷೆ ಗೀಷೆ ಗೊತ್ತಿಲ್ಲ, ಏನಾರು ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ವಿನಃ ನಾಳೆ ಇನ್ನೂ ಅದು ಏನಾಗುತ್ತೆ ಅಂತ ಇನ್ನೂ ವಿ ಡೋಂಟ್ ನೋ. ಬಟ್ ಇಟ್ ಮೇ ಎಫೆಕ್ಟ್ ಲಿಟ್ಲಿ, ಬಟ್ ಆ ಜೀವ ಅನ್ನೋದು ಇರೋದಿಲ್ಲ ಸರ್ ಅದಕ್ಕೆ. ಎಸ್. ಓಕೆ, ನಾನು ಈಗ ನಿಮಗೆ 2-3 ಪ್ರಶ್ನೆಗಳು, ಚಿಕ್ಕ ಪ್ರಶ್ನೆಗಳನ್ನ ಕೇಳ್ತೀನಿ. ಓಕೆ, ಮೊದಲನೇದು, ನಿಮ್ಮ ಒಂದು ಈಗಲೂ ಕೂಡ ನೀವು ಕೇಳಿ ಅನ್ನೋವಂಥ ನಿಮ್ಮ ಲೇಬಲಲ್ಲಿರುವಂಥ ನಾಟಕಗಳ ಹೆಸರು ಹೇಳಿ, ಒಂದು 3 ನಾಟಕಗಳು ಹೇಳಿ. ದುಡ್ಡಿಂದರಪ್ಪ. ಓಕೆ, ದುಡ್ಡಿಂದ. ಹೆಣ್ಣಿಗೆ ಹಠ ಗಂಡಿಗೆ ಚಟ ಅಂತ ಇದೆ. ಓಕೆ. ಸಂಗ್ಯಾಬಾಳ್ಯ ಅಂತ ಇದೆಯಲ್ಲ, ಅದರದ್ದು ಈ ವರ್ಷನ್, ಅದು ಹೌದಾ? ಮಾಡರ್ನ್ ವರ್ಷನ್. ಸಂಗ್ಯಾಬಾಳ್ಯ ಅಂದರೆ ಅದು ಗೀಗಿ ಇದು ಪದ, ಅದು ಅದನ್ನು ಕನ್ವರ್ಟ್ ಮಾಡಿದ್ರು ಪಕ್ಕಣ್ಣ ಅರ್ಗೋಳ್ ಅಂತ. ಈಗ ಅವರಿಲ್ಲ. ಅದೊಂದು ಡ್ರಾಮಾ. ಬಸ್ ಕಂಡಕ್ಟರ್ ಇದೆ, ಬಸ್ ಸಾಮಾನು ಇದೆ, ಸುಮಾರಿದೆ ಸರ್. ಆ ಥರ 3 ಅಲ್ಲ. ಈಗಲೂ ಕೂಡ ಜನ ಅದನ್ನು ಕೇಳ್ತಾರೆ. 100% ಹೋಗಿ ಕೇಳ್ತಾರೆ ಸರ್. ಈಗ ನಾವು ನೋಡ್ತಾ ಇದ್ದೀವಲ್ಲ. ಓಕೆ, ವ್ಯೂಸ್ ಹೋಗ್ತಾನೆ ಇರುತ್ತೆ. ಓಕೆ, ಇನ್ನು ಹಾಡುಗಳ ಕ್ಯಾಸೆಟ್ ನೀವು ಕೇಳಲೇಬೇಕು ಅಂತಂದರೆ, ಅಂದರೆ ಸಿನಿಮಾ ಅಲ್ಲ, ಸಿನಿಮಾ ಬಿಟ್ಟು ಸಿನಿಮಾದಂತೂ ನಮಗೆ ಗೊತ್ತಿದೆ. ಜಾನಪದ ಸುಮಾರಿದೆ ಸರ್, ಸುಮಾರಿದೆ. ಅದನ್ನು ಒಂದು ಹೇಳಿ ಯಾವುದಾದ್ರು. ಶಬ್ಬೀರ್ ಡಾಂಗಿದು ಒಂದು ಸಾಂಗ್ ಇದೆ, ಬಿಟ್ಟು ಒಂಟೆಲನ್ನ ಹಳ್ಳಿ ಅಂತ ಅಂದ್ಬಿಟ್ಟು. ಆ ಥರ ನಂಬರ್ಸ್ ಈಸ್ ಮೋರ್ ಸರ್. ವಿ ಕಾಂಟ್ ಟೆಲ್ 1 or 2 ಲೈಕ್ ದ್ಯಾಟ್. 50,000 ಅಂದಮೇಲೆ ನಿಮ್ಗೆ ಹೆಂಗೆ ಹೇಳೋಕ್ಕಾಗುತ್ತೆ? ಆಮೇಲೆ ಫೈನಲಿ ರಾಮಪ್ರಸಾದ್ ಜಿ, ಈ ಒಂದು ನಮ್ಮ ಜನಪದ ಪ್ರತಿಭೆಗಳು ಅಲ್ವಾ, ಉತ್ತರ ಕರ್ನಾಟಕದಲ್ಲಂತೂ ನಿಮಗೆ ಗೊತ್ತು, ಮನೆಗೂ ಆ ಥರದೊಂದು ಇದಿರುವಂಥದ್ದು. ಆ ಕಲಾವಿದರು ಮತ್ತು ಅವರೊಂದು ಶ್ರಮ, ಅವ್ರ ಟ್ಯಾಲೆಂಟ್ ಬೇಸಿಕಲಿ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಯ್ಯೋ, ಆವಾಗ ಹೆವಿ ಟ್ಯಾಲೆಂಟೆಡ್ ಸರ್ ಅವರೆಲ್ಲ, ಹೆವಿ ಟ್ಯಾಲೆಂಟೆಡು. ಊರು ನೋಡ್ಕೊಂಡು ಹೋಗ್ತಿದ್ದೀವಿ ಸರ್ ನಾವು. ಹೌದಾ? ಓಕೆ. ಕಲೆಕ್ಷನ್ಗೆ ಹೋಗ್ಬೇಕಾದ್ರೆ ಒಂದೊಂದು ಊರಿಗೆ ಅಲ್ಲಿ ಬರೋರು, ಅವ್ನು ಆಡ್ತಾನೆ ಚೆನ್ನಾಗಿದೆ, ತಿರುಗಿಸೋ ಗಾಡಿ ಅಂತಿದ್ದೆ. ಅಲ್ಲಿ ಹೋಗಿ ತಿರುಗಿಸ್ಬಿಟ್ಟು ಕೇಳ್ಬಿಟ್ಟು ಅವ್ರನ್ನ ಕಳಿಸಿ ಬೆಂಗಳೂರಿಗೆ ರೆಕಾರ್ಡಿಂಗ್ ಮಾಡಿಸಿ ನಾನು ಹಂಗೆ ಟ್ರಿಪ್ ಕಂಟಿನ್ಯೂ ಮಾಡ್ತಿದ್ದೆ. ಹೌದಾ? ದಟ್ ವಾಸ್ ಅ ಟ್ರೆಂಡ್ ದಟ್ ವೇ. ಈಗೆಲ್ಲ ಏನಾಗಿದೆ, ಎಲ್ಲ ಡಿಜಿಟಲ್ ಬಂದ್ಬಿಟ್ಟು ಒಬ್ಬೊಬ್ಬರು ಅವ್ರವ್ರ ಸಿಂಗರ್ ಅವ್ರವರೇ ಇದಾಗ್ಬಿಟ್ಟಿದ್ದಾರೆ ಅಷ್ಟೇ. ಈಗ ಮೊನ್ನೆ ಯಾವುದೋ ಒಂದು ಪ್ರಾಬ್ಲಮ್ ಆಯ್ತಲ್ಲ, ಇದು ಚೆನ್ನಾಗಿ ಇದಾಗಿಲ್ಲ, ಚೆನ್ನಾಗಿ ಒಳ್ಳೆ ಕೆಟ್ಟದ್ದು ಆಡಿದ್ದಾರೆ ಅಂತ ಏನೋ ಇದಾಗಿತ್ತು. ಈಗ ಆ ಥರ ಟ್ರೆಂಡ್ ಆಗಿದೆ. ಬಟ್ ಆವಾಗಿನ ಬೇರೆಯೇ ಇತ್ತು ಸರ್ ಅದು. ಸೊ ಆ ಥರ ನೀವು ಊರಿಗೆ ಹೋಗಿ ಕಲಾವಿದರನ್ನ ಹುಡುಕಿ ಅವ್ರನ್ನ ರೆಕಾರ್ಡಿಂಗ್ ಮಾಡಿಸಿರೋದ್ರಿಂದ ಈಗ ನೋಡಿ, ಆ ಕಲಾವಿದರು ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು ಅವರು, ಬಟ್ ಹಾಡುಗಳು ಮಾತ್ರ 90% ಇಲ್ಲ ಗುರುಗಳೇ. ಎಲ್ಲ 40 ವರ್ಷದಿಂದ ಮಾಡೋದು ಹೆಂಗಿರ್ತಾರೆ, ಅವಾಗೇನೆ ಅವ್ರಿಗೆ ಏಜ್ ಆಗಿತ್ತು, ಅವ್ರಿಗೆ ಮಿಡ್ಲ್ ಏಜು. ವಂಡರ್ಫುಲ್. ಸೊ ಅಶ್ವಿನಿ ರಾಮಪ್ರಸಾದ್ ಅವ್ರ ಜೊತೆ ಮಾತಾಡೋಕ್ಕೆ ಇವತ್ತಿನ ಕಾರಣ ಏನಂದರೆ, ಗಾರ್ಗ ಅನ್ನೋ ಒಂದು ಸಿನಿಮಾ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತದೆ. ಅವರ ಮಗ ಅರುಣ್ ಅದರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ. ಹೀರೋ ಅಂತ ಹೇಳಲ್ಲ ನಾನು, ಅಲ್ವಾ? ಹೌದೌದು, ಅದರಲ್ಲಿ ಹೀರೋ ಸ್ಟೋರಿನೇ. ಯಾಕೆಂದರೆ ಸಾಯಿ ಕುಮಾರ್ದು ಜಾಸ್ತಿ ಡೇಟ್ಸ್ ಇತ್ತು, ಇವಂದು ಕಡಿಮೆ ಇತ್ತು ಡೇಟ್ಸು. ಓಕೆ. ಸೊ ವೈ ಐ ಸೆಲೆಕ್ಟೆಡ್ ಅಂದರೆ, ಆ ಹೀರೋಯಿಸಮ್ ಅನ್ನೋದು ಓಪನಿಂಗ್ಗೆ ಬರಬಾರ್ದು ಅನ್ನೋದು ಅಷ್ಟೇ. ಕಥೆಯಿಂದ ಅವನು ಇಟ್ಟಾಗಲಿ ವಿನಃ ಹೀರೋ ಅಂತ ಇದ್ದಾಗ ನೆಕ್ಸ್ಟ್ ಚಾನ್ಸಸ್ ಇರುತ್ತೆ, ಅವ್ನು ಮಾಡ್ಕೊಳ್ಳಿ. ಸಿನಿಮಾ ಮುಗಿದ ಮೇಲೆ ನೀವು ನೋಡಿದ್ರಾ? ಎಲ್ಲ ಎಡಿಟಿಂಗ್ ಆದಮೇಲೆ ನೀವು ನೋಡಿದ ಮೇಲೆ ನಿಮಗೆ ಏನು ಅನ್ನಿಸ್ತು? ಸ್ಟೆಪ್ ಬೈ ಸ್ಟೆಪ್ ನೋಡಿದ್ದೀನಿ ಸರ್, ಫುಲ್ ಮುಗ್ದಾಗಲ್ಲ. ಈಚ್ ಆ್ಯಂಡ್ ಎವ್ರಿ ಪೀಸಸ್ಸು ಚೆನ್ನಾಗಿದೆಯಾ, ಓಕೆ, ಚೆನ್ನಾಗಿಲ್ಲ ಅಂದರೆ ಹಿಂಗಂದೆ ಅವನು ಹಂಗೆ ಗೊತ್ತಿಲ್ಲದಂಗೆ ಕಟ್ ಮಾಡಿ ಬೇರೆ ಮಾಡಿ ಶೂಟ್ ಮಾಡಿ ಹಾಕ್ಬಿಟ್ರೆ ಅವನು. ಸೊ ಅಲ್ಟಿಮೇಟ್ಲಿ ವಾಟ್ ವಿ ಹ್ಯಾವ್ ಥಾಟ್ ಇಟ್ ಹ್ಯಾಸ್ ಕಮ್. ಬಂದಿಲ್ಲ ಅಂದರೂ ಬಿಟ್ಟಿಲ್ಲ, ಮಾಡಿಸಿದ್ದೀವಿ ಸರ್. ಸೊ ಹೀಗಾಗಿ ಆ ಸಿನಿಮಾ ಟ್ರೇಲರ್ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ಕಷ್ಟಪಟ್ಟು ಮಾಡಿರುವಂಥ ಒಂದು ಸಿನಿಮಾ ಅಂಥೇಳಿ. ಗಾರ್ಗ ಅನ್ನೋ ಸಿನಿಮಾ ಇದೇ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಥಿಯೇಟ್ರಲ್ಲಿ ಹೋಗಿ ನೋಡಿ, ಮತ್ತು ಚೆನ್ನಾಗಿದೆ ಅನಿಸಿದರೆ ಖಂಡಿತ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೊ ರಾಮಪ್ರಸಾದ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ ತುಂಬ ಧನ್ಯವಾದ ನಿಮಗೆ. ತುಂಬ ಥ್ಯಾಂಕ್ಸ್ ಗುರುಗಳೇ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ನಿಮ್ಮ ಈ ಲೆಗಸಿ ಹೀಗೆ ಕಂಟಿನ್ಯೂ ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಅಶ್ವಿನಿ ಆಡಿಯೋ ಮೂಲಕ
ಕರ್ನಾಟಕದ ಮನೆ ಮಾತಾಗಿರುವಂಥ ಅಶ್ವಿನಿ ರಾಮ್ ಪ್ರಸಾದ್ ಅವರೊಂದಿಗಿನ ಮಾತುಕತೆ. ಇವತ್ತು ಮಾತಾಡೋದ್ರ ಕಾರಣ ಏನು ಅಂತಂದರೆ, ಗಾರ್ಗನ್ ಅವರ ಸಿನಿಮಾ 5ನೇ ಸಿನಿಮಾ ಅವರು ಪ್ರೊಡಕ್ಷನ್ದು. ಅದರಲ್ಲಿ ಅವರ ಮಗ ಒಂದು ಪ್ರಮುಖ ಪಾತ್ರದಲ್ಲಿ ಅರುಣ್ ಕಾಣಿಸ್ಕೊಂಡಿದ್ದಾರೆ ಮತ್ತು ಸುಮಾರು ಜನ ಅದರಲ್ಲಿ ತಾರಾ ಬಳಗ ದೊಡ್ಡದಿದೆ. ಶಶಿಧರ್ ನಿರ್ದೇಶನ ಮಾಡಿದ್ದಾರೆ, ನಮ್ಮ ಮಿತ್ರ ಅವರಿದ್ದಾರೆ, ಸಾಯಿ ಕುಮಾರ್ ಅವರಿದ್ದಾರೆ, ಹೀಗೆ ಸುಮಾರು ಜನ ಇದ್ದಾರೆ. ಸೊ ಈ ಸಿನಿಮಾ 6ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ನೋಡಿದ ಮೇಲೆ, ಮತ್ತು ಈ ಒಂದು ಸಂದರ್ಶನ ನೋಡಿದ ಮೇಲೆ ನಿಮಗೆ ಏನು ಅನಿಸ್ತಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.